ವಾರದ ಮೊದಲನೇ ದಿವಸ ಸ್ತ್ರೀಯರು ಯೇಸು ಸ್ವಾಮಿಯನ್ನು ಹೂಣಿಟ್ಟಿರುವಂಥ ಆ ಒಂದು ಸ್ಥಳಕ್ಕೆ ಹೋದಾಗ ಅವ್ರಿಗೆ ಅನೇಕ ಪ್ರಶ್ನೆಗಳಿದ್ದವು. ಅದರ ಮುಂದೆ ಇಟ್ಟಿರುವಂಥ ಕಲ್ಲನ್ನು ಉರುಳಿಸುವವರು ಯಾರು ಅಂತ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಅದನ್ನು ಉರುಳಿಸುವಂಥ ಅವಶ್ಯಕತೆ ಬರಲಿಲ್ಲ ಅವ್ರಿಗೆ. ಆಗ ಅವ್ರು ಹೋಗಿ ನೋಡಿದ ತಕ್ಷಣ ಅವ್ರಿಗೆ ಆ ದೂತನು ಹೇಳಿದ, ನೀವು ಯೇಸುವನ್ನು ಶಿಲ್ಬೆಗೆ ಹಾಕಲ್ಪಟ್ಟಿರುವಂಥ ಯೇಸುವನ್ನು ಹುಡುಕ್ತಾ ಇದ್ದೀರಂತ ನನಗೆ ಗೊತ್ತಿದೆ ಅಂತ. ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಪುನರುತ್ಥಾನವಾಗಿರುವಂಥ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡೋದಕ್ಕೆ ಬಂದಿದ್ದೇವೆ. ಬನ್ರಿ ಆತನನ್ನು ಆರಾಧಿಸೋಣ. ಸಭೆಯೆಲ್ಲ ಸೇರಿಕೊಂಡು ನಮ್ಮ ಮನೆಗಳಲ್ಲಿದ್ದರೂ ಕೂಡ ಆತನನ್ನು ಆರಾಧಿಸೋಣ. ಕಮ್ ಲೆಟ್ ಅಸ್ ವರ್ಷಿಪ್ ದ ಲಾರ್ಡ್ ಜೀಸಸ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈಗ ತಾನೇ ಸಭಾಪಾಲಕರು ಹೇಳಿದ್ರು, ಸ್ತ್ರೀಯರು ಸಮಾಧಿಯ ಬಳಿಗೆ ಬಂದಾಗ ಅದರ ಬಾಗಿಲಿಗೆ ಒಂದು ದೊಡ್ಡ ಕಲ್ಲನ್ನು ಅವರು ಉರುಳಿಸಿದ್ದರು. ಈ ಕಲ್ಲನ್ನು ನಮಗಾಗಿ ಉರುಳಿಸುವವರು ಯಾರು? ಯಾಕಂದರೆ ಅವರಿಗೆ ಒಳಗೆ ಹೋಗಿ ಸತ್ತು ಹೋಗಿದ್ದ ಹೂಣಿಡಲ್ಪಟ್ಟ ಯೇಸುವನ್ನು ನೋಡಬೇಕಾಗಿತ್ತು. ಆದರೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಯೇಸುವನ್ನು ನೋಡಬೇಕೆಂದು ಬಂದಿರುವ ನಿಮ್ಮಲ್ಲಿ ಅನೇಕರ ಮುಂದೆ ಒಂದೊಂದು ಕಲ್ಲುಗಳು ಉರುಳಿಸಲ್ಪಟ್ಟಿವೆ. ನಿಮಗೂ ಯೇಸುವಿನ ಮಧ್ಯೆ ಪ್ರಶ್ನೆಗಳು, ಅನುಮಾನಗಳು, ಅಪನಂಬಿಕೆ ಎನ್ನುವಂಥ ಕಲ್ಲುಗಳು ಒಂದು ವೇಳೆ ಅಲ್ಲಿ ಇಡಲ್ಪಟ್ಟಿರಬಹುದು. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ತಾನೇ ಆ ಕಲ್ಲನ್ನು ನಿಮಗೋಸ್ಕರ ಇವತ್ತು ಉರುಳಿಸಲು ಸಿದ್ಧನಾಗಿ ಬಂದಿದ್ದಾನೆ. ನೀವು ಈ ದಿನದ ಆರಾಧನೆಯಲ್ಲಿ ಭಾಗವಹಿಸುವಾಗ, ಸಂದೇಶವನ್ನು ನೀವು ಕೇಳುವಾಗ ಕಲ್ಲುಗಳು ಉರುಳಿ ಹೋಗಿ ಸತ್ತು ಹೋಗಿ ಹೂಣಿಡಲ್ಪಟ್ಟ ಯೇಸುವನ್ನಲ್ಲ, ಆದರೆ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯ ದರ್ಶನ ನಿಮಗೆ ಆಗಲಿ ಎಂಬುದು ನಮ್ಮ ಪ್ರಾರ್ಥನೆಯಾಗಿದೆ. ಬನ್ನಿರಿ, ಆರಾಧಿಸೋಣ, ಸ್ತುತಿಸೋಣ, ಕೊಂಡಾಡೋಣ. ನಮ್ಮ ಕರ್ತನಿಗೆ ನೀನು ಅತಿ ಸುಂದರನು ಎಂದು ಹೇಳಿ ವರ್ಣಿಸೋಣ. ಬನ್ನಿರಿ. I live
you have poured in our heart, Lord, may it remain. Jesus said, if you love me, you will keep my commandments. And right now we have heard the voice of God through the servant of God. The word of God has been broken and been distributed, that all of us may have our full. And may this word like a seed be planted in our hearts. And may our hearts be like the good soil that receives the word and brings forth fruit. And may our lives be like a sweet smelling aroma before the Lord. May our lives be a life of worship. Even as we sing this song, even in our homes, wherever we are, let's lift up our hearts and voices to the Lord in worship and sweet smelling aroma before the Lord. I worship you, and I worship you. The reason I live is to worship you. Lift up our voices and sing that again. I worship you, and I worship you. The reason I live is to worship you. I request Sarah to sing that. Sing the verse. Yes, Lord, we worship you. Lay our heart's desire before you. Lay everything that we are before you, God. Yes, Lord, the reason that we live is for you, Lord. We have been created for your pleasure, Father, for your purposes in your kingdom. And not just in words, but in our actions, in our daily lives. Lord, we live for you, God. When I look into your holiness, when I look into your holiness, when I gaze into your loveliness, when our dreams will surround in shadows and lights of you. When I The joy of reaching your heart. When all will becomes enthroned in my life. When all things that surround become shadows in the light of you. I worship you, and I worship you. The reason I live is to worship I worship you. I worship
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪುನರುತ್ಥಾನವಾಗಿರುವಂಥ ಯೇಸು ಸ್ವಾಮಿಯನ್ನು ಆರಾಧಿಸಿದ್ದೇವೆ, ಆತನನ್ನು ಕೊಂಡಾಡಿದ್ದೇವೆ ಮತ್ತು ಈಗ ಆತನ ಪರಿಶುದ್ಧ ಗ್ರಂಥವನ್ನು ನಾವು ಕೇಳಿಸಿಕೊಳ್ಳುವಂತೆ ದೇವರು ಈ ಸಮಯಕ್ಕೆ ನಮ್ಮ ನಡೆಸಿದ್ದಾನೆ. ಬನ್ನಿರಿ, ಮೊದಲು ಆತನ ಸಹಾಯಕ್ಕಾಗಿ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಕೊಟ್ಟ ಸಹಾಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಾವು ಮನೆಯಲ್ಲಿ ಕೂತು ಕರ್ತನೆ ಆರಾಧಿಸಿದ್ದೇವೆ. ಈಗ ಕರ್ತನೆ ವಾಕ್ಯದಿಂದ ಬೋಧಿತರಾಗುವಂತೆ ನಮ್ಮ ನಡೆಸಿದ್ದು, ಇದಕ್ಕಾಗಿ ಸ್ತೋತ್ರ. ನೀನು ಹೇಳಿರುವಂಥ ಮಾತು ಸತ್ಯ ಕರ್ತನೆ, ಕಿವಿ ಉಳ್ಳವನು ಕೇಳಲಿ ಅಂತ ಹೇಳಿದ್ದು, ಇದಕ್ಕಾಗಿ ಸ್ತೋತ್ರ. ಮತ್ತು ಕರ್ತನೆ, ವಾಕ್ಯದಲ್ಲಿ ಬರೆದಂತೆ ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು ಮತ್ತು ಅದರಲ್ಲಿ ಬರೆದಿರುವಂಥ ಸತ್ಯಾಂಶಗಳನ್ನು ಕೈಕೊಂಡು ನಡೆಯುವಂಥವರು ಎಷ್ಟೋ ಧನ್ಯರು ಅಂತ ನೀನು ಹೇಳಿದ್ದು, ಇದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ದೇವ, ಇವತ್ತು ಕೈಕೊಂಡು ನಡೆಯುವ ಕೃಪೆಗೆ ನಡೆಸು. ಕೇಳಿಸಿಕೊಂಡು ಗ್ರಹಿಸಿಕೊಂಡು ಕರ್ತನೆ ನಮ್ಮೊಬ್ಬೊಬ್ಬರನ್ನ ಬದಲಾಯಿಸು. ಮಹಿಮೆ ಹೊಂದು ಕರ್ತನೆ, ನೀನೇ ನಮಗೆ ಆದರಣೆ ಕೊಟ್ಟು ಸಂತೋಷಪಡಿಸು. ಮಹಿಮೆ ನಿನಗುಂಟಾಗಲಿ. ಕತ್ತಲೆ ಲೋಕದಲ್ಲಿದ್ದೀವಪ್ಪ, ಬೆಳಕಿನಲ್ಲಿ ನಮ್ಮ ನಡೆಸು. ಮಹಿಮೆ ನಿನ್ನದೇ. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈವರೆಗೆ ಕರ್ತನು ನಮ್ಮ ನಡೆಸಿದ್ದಾನೆ ಮತ್ತು ಈ ವಾರದಲ್ಲಿ ಕೂಡ ನೀವು ಟ್ಯೂನಿನ್ ಆಗುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ಹೌದು, ನಾವು ದೇವರ ವಾಕ್ಯವನ್ನು ನೋಡುವುದಕ್ಕಿಂತ ಮುಂಚೆ ಇವತ್ತು ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಮ್ಮನ್ನು ಈ ಭಾನುವಾರ ವೇಳೆಯಲ್ಲಿ ಕರ್ತನೆ ಈ ಯಂತ್ರದ ಮುಖಾಂತರ ನಮ್ಮ ಮನೆಗಳಲ್ಲಿ ನಿನ್ನನ್ನು ಆರಾಧಿಸುವಂತೆ, ಕೊಂಡಾಡುವಂತೆ ನೀನು ಕೊಟ್ಟ ಸಹಾಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಬಾ ಕರ್ತನೆ, ಇವತ್ತು ನನ್ನೊಂದಿಗೆ ಮಾತನಾಡು, ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡು. ನಿನ್ನ ವಾಕ್ಯವನ್ನು ಉಪಯೋಗಿಸು. ಪರಿಶುದ್ಧಾತ್ಮ ದೇವರೇ, ನೀನು ಬರೆಸಿಟ್ಟಿರುವಂಥ ವಾಕ್ಯವನ್ನು ನೀನು ಉಪಯೋಗಿಸಿ ಬಲವಾದ ರೀತಿಯಲ್ಲಿ ನಮ್ಮೊಬ್ಬೊಬ್ಬರನ್ನು ಬದಲಾಯಿಸು, ಉತ್ತೇಜನ ಪಡಿಸು, ಸಂತೋಷಪಡಿಸು. ಕತ್ತಲೆ ಒಳಗಿಂದ ಬೆಳಕಿಗೆ ಬರುವ ಕೃಪೆಗೆ ನಡೆಸು. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಮನುಷ್ಯನ ಮಾತು ನಿಂತು ಹೋಗಲಿ. ಬಾ ಕರ್ತನೆ, ಮಾತನಾಡು. ಯೇಸು ಸ್ವಾಮಿ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ಹೋದ ವಾರದಿಂದ ಒಂದು ಸಬ್ಜೆಕ್ಟ್, ಖಿನ್ನತೆ ವಿಷಯದಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಖಿನ್ನತೆ ವಿಷಯದಲ್ಲಿ ಮಾತನಾಡುವಂಥ ಸಮಯದಲ್ಲಿ ಒಂದು ಒಳ್ಳೆಯ ಸುದ್ದಿಯನ್ನು ನಾನು ನಿಮ್ಗೆ ಹೇಳ್ತೇನೆ. ಖಿನ್ನತೆಗೆ ಒಳಗಾಗಿರುವಂಥವ್ರಿಗೆ ಬಿಡುಗಡೆ ಹೇಗಾಗ್ತದಂತ 100% ಇವತ್ತು ಬಿಡುಗಡೆ ಹೇಗಾಗ್ತದಂತ ನಿಮ್ಗೆ ಕೂಡ ನಾನು ತೋರಿಸುವನಾಗಿದ್ದೇನೆ. ಆದರೆ ಹೋದ ವಾರದಲ್ಲಿ ನಾನು ಹೇಳಿದ್ದೆ ಏನಂತಾರೆ, ಬೈಬಲ್ನಲ್ಲಿ ಈ ಖಿನ್ನತೆ ವಿಷಯದಲ್ಲಿ ಇದೆಯಾ ಅಂತ. ಇದೆ. 42 ಮತ್ತು 43 ಅಧ್ಯಾಯಗಳು ಯಾವುದು ಕೀರ್ತನೆ ವಿಷಯದಲ್ಲಿ ನಾವು ನೋಡಿದೆವು. ಕೀರ್ತನೆಯಲ್ಲಿ 42, 43ರಲ್ಲಿ ಬರೆದಿದೆ. 3 ಕಡೆ ಬರೆದಿದೆ. ಅಲ್ಲಿ 3 ವಚನಗಳನ್ನು ತೋರಿಸಿದ್ದೆ ನಾನು. ಆಮೇಲೆ ಇನ್ನೊಂದು ಸತ್ಯಾಂಶ ನಿಮ್ಗೆ ಹೇಳಿದೆ ಏನಂತಂದರೆ, ಬೈಬಲ್ನಲ್ಲಿ ಕೂಡ ಇರುವಂಥ ಭಕ್ತಾದಿಗಳಿಗೂ ಕೂಡ ಕೆಲವು ಸಾರಿ ಬೇಜಾರಾಗಿತ್ತು. ಮತ್ತೆ ತಿರುಗಿ ಆ ಫುಲ್ ಲಿಸ್ಟ್ ನಾನು ನಿಮ್ಗೆ ಹೇಳೋದಿಲ್ಲ. ಆದರೆ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ನಿಮಗೆ ಇವತ್ತು ಪರಿಚಯ ಮಾಡಿಸ್ಕೊಡ್ತೇನೆ. ಪರಿಚಯ ಇದೆ, ಆದರೆ ಈ ಒಂದು ಆ್ಯಂಗಲ್ನಿಂದ, ಈ ಒಂದು ದೃಷ್ಟಿಕೋನದಿಂದ, ಈ ಖಿನ್ನತೆಯ ದೃಷ್ಟಿಕೋನದಿಂದ ನಾವಿದನ್ನು ನೋಡಲಿಕ್ಕೆ ಸಾಕು. ಮೊದಲನೇ ಅರಸುಗಳ ಪುಸ್ತಕ ಮತ್ತು ಅದರ 19ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸೋಣ. 1 ಅರಸುಗಳು ಮತ್ತು ಅದರ 19ನೇ ಅಧ್ಯಾಯ. ಒಂದು ಹಿನ್ನೆಲೆಯಾಗಿ ಕೊಡಬೇಕು ಅಂತಂದರೆ, ಒಂದು ಪ್ರವಾದಿ ವಿಷಯದಲ್ಲಿ ಮಾತನಾಡಲಿಕ್ಕಿದ್ದೇನೆ. ಫ್ಯಾಂಟಾಸ್ಟಿಕ್ ಪವರ್ಫುಲ್ ಪ್ರವಾದಿ. ಈ ಪ್ರವಾದಿ ವಿಷಯದಲ್ಲಿ ಮಾತನಾಡೋಣ. ಈ ಪ್ರವಾದಿ 18ನೇ ಅಧ್ಯಾಯದಲ್ಲಿ 17-18 ಅಧ್ಯಾಯದಲ್ಲಿ ಈ ಪ್ರವಾದಿ ವಿಷಯದಲ್ಲಿ ಭಾಳ ಚೆನ್ನಾಗಿ ನೋಡ್ತೇವೆ ನಾವು. ದೊಡ್ಡ ಅದ್ಭುತಗಳನ್ನು ಮಾಡಿರುವಂಥ ಪ್ರವಾದಿ ಎಲಿಯ ಪ್ರವಾದಿ. ಹೌದ್ರಿ, ಈ ಎಲಿಯ ಪ್ರವಾದಿ ವಿಷಯದಲ್ಲಿ ಮಾತನಾಡ್ತಿದ್ದೇನೆ. ಏನು, ಎಲಿಯ ಪ್ರವಾದಿ ಅಂತ ಪವರ್ಫುಲ್ ಆಗಿರುವಂಥ ಪ್ರವಾದಿ ಮತ್ತು ಖಿನ್ನತೆ ಎರಡು ಹೇಗೆ ಅಂತ ನನಗೂ ಭಾಳ ಆಶ್ಚರ್ಯ ಆಗಿದೆ. ಆದರೂ ಕೂಡ ಇದು ಬೈಬಲ್ನಲ್ಲಿ ಇರುವ ಕಾರಣವಾಗಿ ಇದನ್ನು ನೋಡಿ ಅವನು ಕೂಡ ತನ್ನ ತಗ್ಗಿನಿಂದ ಹೇಗೆ ಈಚೆ ಬಂದನಂತ ನಾವು ಕೂಡ ಅದನ್ನು ನೋಡಲಿಕ್ಕಿದ್ದೇವೆ. ಇದು ನನಗೆ ನಮ್ಮೊಬ್ಬೊಬ್ಬರಿಗೆ ಸಹಾಯ ಆಗ್ತದಂತ ಪರಿಶುದ್ಧಾತ್ಮನು ಪ್ರೇರೇಪಣೆ ನನಗೆ ಕೊಟ್ಟಿದ್ದಾನೆ. ಏನು, ಅಹಾಬನು ಮತ್ತು ಇಜ್ಬೇಲರು, ಇವರು ರಾಜ ರಾಣಿ ಅಥವಾ ಅರಸನಾಗಿದ್ದ ಅಹಾಬನು. ಆ ಅಹಾಬನ ಮುಂದೆ ಹೋಗಿ ನಿಂತುಕೊಂಡು ಒಂದು ದಿವಸ ಎಲಿಯನು ಹೇಳ್ತಾನೆ, ನನ್ನ ಮಾತಿಗೆ ಅನುಸಾರವಾಗಿ, ಪ್ರವಾದಿ ಅಲ್ವಾ, ಪ್ರವಾದಿಯ ಮಾತು ಪವರ್ಫುಲ್ ಮಾತು. ಯಾಕಂದರೆ ಅವನೇ ಪ್ರವಾದಿ ತಾನಾಗೆ ಮಾತಾಡೋದಿಲ್ಲ. ಯೆಹೋವನು ಮಾತನಾಡಿದಂತೆ ಅವರಿಗೆ ಬೋಧಿಸಿದಂತೆ ಮಾತನಾಡ್ತಾ ಇದ್ರು ಅವರು.
ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇವನು ಯಾಕೋಬನ ಪತ್ರದಲ್ಲಿ ಅವನ ಹೆಸರು ಬರ್ತದೆ. ಅವನು 3.5 ವರ್ಷ ಮಳೆ ಬರಬಾರ್ದೆಂದ್ಬಿಟ್ಟು ಪ್ರಾರ್ಥನೆ ಮಾಡಿದಾಗ ಮಳೆ ಬರಲಿಲ್ಲ. ಅದಕ್ಕೆ ಅವನು ಹೋಗಿ ಹೇಳ್ತಾನೆ ಅಹಾಬನಿಗೆ, ನನ್ನ ಮಾತಿಗೆ ಅನುಸಾರವಾಗಿ ಇನ್ನು ಕೆಲವು ವರ್ಷಗಳಲ್ಲಿ ಮಳೆ ಬರೋದಿಲ್ಲ ಅಂತ ಹೇಳಿದ್ದ. ಹಾಗೇ ಆಯಿತು. ಅಂಥ ಪರಿಸ್ಥಿತಿಯಲ್ಲಿ ಆ ಒಂದು ಏನು ಫ್ಯಾಮಿನ್ ಅಂತ ನೋಡ್ತಾ ಇದ್ದೀವಿ. ಆ ಬರಗಾಲದಲ್ಲಿ ದೇವರು ತನ್ನ ಪ್ರವಾದಿಯನ್ನು ಚೆನ್ನಾಗಿ ಸಾಕಿದಾರೆ. ಕೆರಿತ್ ಹಳ್ಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ಕಾಗೆಗಳ ಮುಖಾಂತರ ಊಟ ಕೊಟ್ಟು ಅಲ್ಲಿರುವಂಥ ಕೆರಿತ್ ಹಳ್ಳದಲ್ಲಿ ನೀರು ಕುಡ್ಕೊಂಡು ಅವನು ಜೀವಿಸ್ತಾ ಇದ್ದ. ಅದು ಬತ್ತಿ ಹೋದ ಮೇಲೆ ಅವನು ಎದ್ದು ಚಾರಪ್ತಕ್ಕೆ ಬರ್ತಾನೆ. ಚಾರಪ್ತದ ಒಂದು ವಿಧವೆಯನ್ನು ದೇವರು ಉಪಯೋಗಿಸಿ ಆ ವಿಧವೆಯು ಆ ಇಡೀ ಕ್ಷಾಮದಲ್ಲಿ ಆ ವರ್ಷಗಳಲ್ಲಿ ಅವಳ ಒಂದಷ್ಟು ಹಿಟ್ಟು ಒಂದಷ್ಟು ಎಣ್ಣೆ ಇತ್ತು. ಅದನ್ನು ದೇವರು ಅದಕ್ಕೆ ಒಂದು ಅದ್ಭುತವನ್ನು ಮಾಡಿ ಅದು ಕರಗಲೇ ಇಲ್ಲ ಅಂತೆ, ಅದು ತೀರು ಹೋಗಲೇ ಇಲ್ಲ ಅಂತೆ. ಪ್ರತಿ ದಿವಸ ಇರ್ತಿತ್ತು ಅದು ಹೊಗೆಯಲ್ಲಿ ಎಲ್ಲ. ಹಾಗಾದರೆ ಅನೇಕ ಅದ್ಭುತಗಳಿಗೆ ಕಾರಣನಾಗಿರುವಂಥ ಈ ಪ್ರವಾದಿ ವಿಷಯದಲ್ಲಿ ಕೆಲವು ಸತ್ಯಾಂಶಗಳನ್ನು ಇವತ್ತು ನೋಡಲಿಕ್ಕಿದ್ದೇವೆ. ಮತ್ತು ಸಮಯ ಬಂತು, 3.5 ವರ್ಷ ಮುಗಿಲಿಕ್ಕೆ ಬಂತು. ಆಗ ಮತ್ತೆ ಬಂದು ಅಹಾಬನ ಮುಂದೆ ನಿಂತ್ಕೊಳ್ತಾನೆ. ಅಹಾಬನ ಮುಂದೆ, ಅರಸನ ಮುಂದೆ ನಿಂತ್ಕೊಳ್ಬೇಕಂದ್ರೆ ಎಷ್ಟು ಧೈರ್ಯ ಅವನಿಗೆ. ಬಂದು ನಿಂತ್ಕೊಂಡು ಅವನಿಗೆ ಹೇಳ್ತಾನೆ, ಇನ್ನು ಮಳೆ ಬರ್ತದೆ, ಕರ್ಮೇಲ್ ಪರ್ವತಕ್ಕೆ ಎಲ್ಲರನ್ನ ಕರ್ಕೊಂಡು ಬನ್ನಿರಿ ಅಂತ. ಎಲ್ಲರನ್ನ ಕರ್ಮೇಲ್ ಪರ್ವತಕ್ಕೆ ಕರ್ಕೊಂಡು ಬಾ, ಅಲ್ಲಿರ್ತೇನೆ ನಾನು ಅಂತ. ಆಗ ದೇವ್ರ ಕೃಪೆಯಿಂದ ಎಲ್ಲರೂ ಬರ್ತಾರೆ. ಅವರೆಲ್ಲರೂ ಅಲ್ಲಿ ಬರ್ತಾರೆ. ನೋಡೋಣ ಏನಂತಾನೆ ಈ ಎಲಿಯನ ದೇವರು, ಯೆಹೋವ ದೇವರು, ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ ಆಗಿರುವಂಥ, ಬಲಾಢ್ಯನಾಗಿರುವಂಥ ಈ ಪವರ್ಫುಲ್ ದೇವರು ಏನಂತಾನಂತ ನೋಡೋದಕ್ಕೆ, ವೀಕ್ಷಿಸೋದಕ್ಕೆ ಬಂದಿದ್ದಾರೆ, ಕೇಳಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಯಾಕಂದರೆ ಒಬ್ಬ ಪ್ರವಾದಿ, ಒಂದೇ ಪ್ರವಾದಿ ರೀ, ಒಂದು ಪ್ರವಾದಿಯ ಮಾತು ಅರಸನಿಗೆ ಹೋಯ್ತು. ಅರಸನ ಆಜ್ಞೆ ಕೊಟ್ಟ ಎಲ್ಲರೂ ಬಂದ್ರಲ್ಲಿ. ಆಗ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಹೀಗೆ ನೋಡಿದ್ದೀವಿ ಏನಂತಂದರೆ, ಯಾವ ಸತ್ಯ ದೇವರಾಗಿದ್ದರೆ ಅವನೇನು ಮಾಡಬೇಕು ಅಂತಂದರೆ ಉತ್ತರ ಕೊಡಬೇಕು ನಮಗೆ. ಆತನು ಇದ್ದಾನೆ, ಜೀವಂತವಾಗಿದ್ದಾನೆ, ಬಾಯಿದ್ದು ಮಾತನಾಡುವಂಥ ದೇವರಿದ್ದಾನೆ ಅಂತ ಪ್ರೂಫ್ ಆಗೋದಕ್ಕೆ ಪರಲೋಕದಿಂದ ಬೆಂಕಿ ಬಂದು ಯಜ್ಞವೇದಿ ಇಟ್ಟಿರುವಂಥ ಯಜ್ಞವೇದಿಯ ಮೇಲೆ ಬಿದ್ದು ಆ ಯಜ್ಞವನ್ನು ಹೋಮ ಮಾಡಬೇಕು. ಒಂದು ರೀತಿಯಲ್ಲಿ ಅದು ಸುಡಬೇಕು ಅಂತ, ಅದಕ್ಕೆ ಬೆಂಕಿ ಹಚ್ಚಬೇಕು ದೇವರು. ಎಲ್ಲಿಂದ? ಪರಲೋಕದಿಂದ. ಒಪ್ಪಿಕೊಂಡ್ರು ಅವರೆಲ್ಲರೂ ಪ್ರಾರ್ಥನೆ ಮಾಡಿದರು, ಅವ್ರು ಏನೇನೋ ಮಾಡಿದ್ರು, ಅದು ಯಾವ ಕೆಲಸ ಆಗಲಿಲ್ಲ. ಆದರೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವ್ರ ವಾಕ್ಯದಲ್ಲಿ ಈ 18ನೇ ಅಧ್ಯಾಯದ, ಆಮೇಲೆ ಓದ್ಕೊಳ್ರಿ ನೀವು, 18ನೇ ಅಧ್ಯಾಯದ 36ನೇ ವಚನದಲ್ಲಿ 36-37 ವಚನಗಳಲ್ಲಿ ನಾವು ಹೀಗೆ ನೋಡ್ತೇವೆ. ಬರೀ 38 ವರ್ಡ್ಸ್ ಇದೆ ರೀ ಅಷ್ಟೇ ಅವನ ಪ್ರಾರ್ಥನೆ. 38 ವರ್ಡ್ಸ್ನ ಓದಬೇಕು ಅಂದರೆ ಎಷ್ಟೊತ್ತಾಗ್ಬೋದು? ಹಾರ್ಡ್ಲಿ ಎಷ್ಟು, 1 ನಿಮಿಷದಲ್ಲಿ ಆಗ್ತದೆ ಅದು. 1 ನಿಮಿಷದ ಪ್ರಾರ್ಥನೆಯನ್ನು ಮಾಡಿದ, ಪಬ್ಲಿಕ್ಕಾಗಿ 1 ನಿಮಿಷದಲ್ಲಿ ಪ್ರಾರ್ಥನೆಯನ್ನು ಮಾಡಿದ. ಆ ಪ್ರಾರ್ಥನೆಯನ್ನು ಒಂದು ಓದಿಕೊಂಡ್ಬಿಡೋಣ ಪ್ರಿಯ ಸಹೋದರ ಸಹೋದರಿ, ಅಂದರೆ ನಮಗೆ ಒಂದು ಹಿನ್ನೆಲೆ ಸಿಗುತ್ತೆ ಇಂಥ ಪ್ರವಾದಿ ಅಂತ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲ್ಯರ ದೇವರೇ ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ಯರ ದೇವರಾಗಿರುತ್ತೀ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತೀ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಹೀಗೆ ಪ್ರಾರ್ಥಿಸಿದ ತಕ್ಷಣ ಏನಾಗೋಯ್ತಂತೆ? ಇನ್ನೊಂದು ನೆಕ್ಸ್ಟ್ ವಚನ ಓದ್ಬಿಡೋಣ, ಅದನ್ನ ಬಹಳ ಚೆನ್ನಾಗಿದೆ ಅದು. ಕೂಡಲೇ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ, ನಿಮ್ಮ ಮನಸ್ಸಿನಲ್ಲಿ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. 2 ನಿಮಿಷದ ಪ್ರಾರ್ಥನೆ ರೀ, 2 ನಿಮಿಷದ ಪ್ರಾರ್ಥನೆ ಅಥವಾ 1 ನಿಮಿಷದ ಪ್ರಾರ್ಥನೆ ಅಷ್ಟೇ. ಗಟ್ಟಿಯಾದ ಸ್ವರದಿಂದ ಕೂಗಿ ಅಂಥ ಜನಸಮೂಹದ ಮುಂದೆ ಕರ್ಮೇಲ್ ಪರ್ವತದ ಮೇಲೆ ನಿಂತು ಪ್ರಾರ್ಥನೆ ಮಾಡಿರುವಂಥ ಎಲಿಯನು ದೊಡ್ಡ ಪ್ರವಾದಿ. ಕೂಡಲೇ ಏನಾಯ್ತಂತೆ? ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಸಾಕು, ಥ್ಯಾಂಕ್ ಯು.
ಹಾಗಾದ್ರೆ ಏನು ಸ್ಥಾಪನೆ ಆಯಿತು ಅಂದರೆ ಯೆಹೋವನು ಸತ್ಯ ದೇವರೆಂದ್ಬಿಟ್ಟು ಸ್ಥಾಪನೆ ಆಯಿತು. ಇಂಥ ದೊಡ್ಡ ಪ್ರವಾದಿ, ಇಂಥ ದೊಡ್ಡ ಪ್ರಾರ್ಥನೆ, ಪ್ರಾರ್ಥನೆ ದೊಡ್ಡದಲ್ಲ, ಪ್ರಾರ್ಥನೆ ಪವರ್ಫುಲ್ ಪ್ರಾರ್ಥನೆ, ಸಣ್ಣ ಪ್ರಾರ್ಥನೆ, ಭಾಳ ಸಣ್ಣ ಚುಟುಕಾಗಿರುವಂಥದ್ದು. ಇಷ್ಟೇ ಪ್ರಾರ್ಥನೆ ರೀ, ಅದನ್ನು ದೇವರು ಕೇಳಿ ಉತ್ತರಿಸಿದನೆಂದ್ಬಿಟ್ಟು ನಾವು ನೋಡ್ತೇವೆ. ಅದಾದ ಮೇಲೆ ಏನಾಯಿತು ಅಂತಂದರೆ ಮಳೆ ಪ್ರಾರಂಭ ಆಗಬೇಕು ಅಂತ ಅವರು ಇದು ಮಾಡಿದಾಗ ಮಳೆಗೋಸ್ಕರ ಬೇಡಿಕೊಳ್ಳಿಲ್ಲ, ಬೆಂಕಿಗೋಸ್ಕರ ಬೇಡಿಕೊಂಡ ಇವನು ಎಲಿಯನು. ಬೆಂಕಿಯನ್ನು ಮೊದಲು ಕರ್ತನು ಕಳಿಸಿದ, ಆಮೇಲೆ ಅಂಗೈಯಷ್ಟು ಮೋಡ ಬಂದು ಆಮೇಲೆ ದೊಡ್ಡ ಮಳೆ ಬಂತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೆವು. ಮಳೆ ಬರುವಂಥ ಶಬ್ದವನ್ನು ಕೇಳಿಸಿಕೊಂಡ, ಮಳೆ ಬೀಳುಕಿನ ಮುಂಚೆ ಒಬ್ಬ ಪ್ರವಾದಿಗೆ ಮಳೆ ಬೀಳುವ ಶಬ್ದ ಕೇಳಿಸ್ತದೆ ರೀ. ಯಾಕಂದರೆ ದೇವರು ಆ ಪ್ರವಾದಿಗೆ ಮುಂದೆ ಆಗುವಂಥ ಸಂಗತಿಗಳನ್ನು ಆಗಲಿ ತನ್ನ ಮಕ್ಕಳಿಗೆ ತಿಳಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ಏನಾಯಿತು ಅಂತಂದರೆ ನಾವು ಹೀಗೆ ನೋಡ್ತೇವೆ, ಆಮೇಲೆ ಮಳೆ ಬಂತು ಅದೆಲ್ಲ ಆದರೆ ಏನಂದರೆ ಯಾಕೋಬನ ಪತ್ರದಲ್ಲಿ ನಾವು ಹೀಗೆ ನೋಡ್ತೇವೆ, 5ನೇ ಅಧ್ಯಾಯದ 17ನೇ ವಚನದ ಮೊದಲನೇ ಸೆಂಟೆನ್ಸ್ ಏನಂತಂದರೆ, ಎಲಿಯನು, ಕೇಳಿಸ್ಕೊಳ್ತಾ ಇದ್ದೀರಾ, ಈ ಎಲಿಯನು ಈಗ ತಾನೇ ನೋಡಿದ್ವಲ್ಲ, ದೊಡ್ಡ ಪ್ರವಾದಿ, ಈ ಎಲಿಯನು ನಮ್ಮಂತೆ ಮನುಷ್ಯನಂತೆ, ನಮ್ಮಂಥ ಮನುಷ್ಯನೇ. ಓದೋಣ ಅದನ್ನ. ಎಲೀಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು, ಭೂಮಿಯು ಬೆಳೆಯಿತು. ನೋಡಿ, ಹಾಗಾದ್ರೆ ನಮ್ಮಂತ ಸ್ವಭಾವವುಳ್ಳವನು, ನಮ್ಮ ಥರನೇ ಅವನು. ಹಾಗಾದರೆ ನಾವು ಎಲಿಯನ್ ಥರನೇ. ಹಾಗಾದರೆ ಇವತ್ತು ನಾವು ನೋಡ್ತಿರುವಂಥ ಇವತ್ತಿನ ಸಂದೇಶಕ್ಕೆ ಅನುಸಾರವಾಗಿ ಎಲಿಯನು, ದೊಡ್ಡ ಪ್ರವಾದಿಯಾಗಿರುವಂಥ ಎಲಿಯನು, ದೇವರ ಪ್ರವಾದಿಯು ಒಂದು ಖಿನ್ನತೆಯ ಒಂದು ಸ್ಥಿತಿಗೆ ಡಿಪ್ರೆಸ್ ಆಗಿದ್ದರೆ ಇವತ್ತು ನಮಗೂ ಕೂಡ ಚಾನ್ಸಸ್ ಇದೆ, ಇಲ್ಲ ಅಂತಿಲ್ಲ. ಅಂದರೆ ಎಲ್ಲರಿಗೂ ಒಂದು ರೂಲ್ ಇಲ್ಲ, ಪ್ರತಿಯೊಬ್ಬರಿಗೂ ಒಂದು ಖಿನ್ನತೆ ಇರಬೇಕು ಅಂತ ನಾನು ಹೇಳ್ತಿಲ್ಲ, ಆ ರೀತಿಯಾಗಿ ಹೇಳ್ತಿಲ್ಲ ನಾನು. ಎಲ್ಲೋ ಒಂದು ಕಡೆ ಆಗತ್ತೆ ಅಂತ. ಎಷ್ಟೋ ಪ್ರವಾದಿಗಳಿದ್ದರು, ಆದರೂ ಕೂಡ ಈ ಪ್ರವಾದಿಗೆ ಆಯ್ತು ಅಂದ್ಬಿಟ್ಟು ದಾಖಲೆ ಆಗಿದೆ. ದಾಖಲೆ ಯಾಕಾಗಿದೆ? ಪರಿಶುದ್ಧಾತ್ಮನು ಯಾಕೆ ದಾಖಲೆ ಮಾಡಿದ್ದಾನೆ, ಯಾಕೆ ಇದನ್ನು ಬರೆಸಿಟ್ಟಿದ್ದಾನೆ? ಯಾಕಂದರೆ 21ನೇ ಶತಮಾನದಲ್ಲಿ ಕೋವಿಡ್ ಸಮಯದಲ್ಲಿ ಅಥವಾ ಲಾಕ್ಡೌನ್ ಸಮಯದಲ್ಲಿ ಆಗ್ತಿರುವಂಥ ಪರಿಸ್ಥಿತಿ ಇಷ್ಟೇ. ಏನಂತಂದರೆ ಅನೇಕ ಯವನಸ್ಥ ಮಕ್ಕಳು, ದೊಡ್ಡವರು, ತಂದೆ ತಾಯಿಗಳು, ಅವರು ಖಿನ್ನತೆಗೆ ಹೋಗ್ಬಿಟ್ಟಿದ್ದಾರೆ, ಡಿಪ್ರೆಸ್ ಆಗೋಗ್ಬಿಟ್ಟಿದ್ದಾರೆ. ಇದರಿಂದ ಈಚೆ ಬರೋದು ಹೇಗಪ್ಪ? ಎಲಿಯನು ಬಂದಂತೆ ನಾವು ಈಚೆ ಬರ್ಬೋದು ಪ್ರಿಯ ಸಹೋದರ ಸಹೋದರಿ. ಅದಕ್ಕೋಸ್ಕರ ವಿ ಹ್ಯಾವ್ ಆನ್ಸರ್ಸ್ ಇನ್ ದ ಬೈಬಲ್. ದೇವರ ವಾಕ್ಯದಲ್ಲಿ ನಮಗೆ ಉತ್ತರಗಳಿದೆ. ಯಾವುದಕ್ಕೆ? ಈ ಖಿನ್ನತೆ ಕೂಡ ಉತ್ತರ ಇದೆ. ದೇವರು ಇದರ ವಿಷಯದಲ್ಲಿ ಬರೆಸಿಟ್ಟಿದ್ದಾನೆ. ಮತ್ತು ಬನ್ನಿರಿ ಅದನ್ನು ನೋಡಿ ನಾವು ಕೂಡ ಅನುಭವಿಸಿ ಸಂತೋಷ ಪಡೋಣ. ಕರ್ತನು ನಮ್ಮನ್ನು ಬಲಪಡಿಸಲಿ. ಈಗ ಆ ಚಾಪ್ಟರ್ಗೆ ಬರೋಣ. ಯಾವುದೋ 1 ವರ್ಷಗಳ ಪುಸ್ತಕ 19ನೇ ಅಧ್ಯಾಯ. 18ನೇ ಅಧ್ಯಾಯದಲ್ಲಿ ದೊಡ್ಡ ಒಂದು ಕಾರ್ಯ ಆಯಿತು. ಈಗ ನೋಡೋಣ ಏನಾಗ್ತಾ ಇದೆ. ನೋಡಿ ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಾನು ನೋಡಿ, ಪರ್ವತದ ಮೇಲಿದ್ನ, ಪರ್ವತ ಇಳಿದ್ರೆ ಎಲ್ಲಿ ಹೋಗ್ತಾನೆ? ಕಣಿವೆ ಅಲ್ವಾ? ಕೆಳಗೆ ಇಳಿದ ಇಳಿದ ತಕ್ಷಣ ಸಮಸ್ಯೆಗಳು ಪ್ರಾರಂಭ ಆದ್ವು ಅಂದ್ಬಿಟ್ಟು ನಾವು ನೋಡ್ತೇವೆ. ಪ್ರತಿ ಸಾರಿ ಆಗೋದಿಲ್ಲ, ಆದರೆ ಇದಾಯಿತು. ಓದೋಣ 19ನೇ ಅಧ್ಯಾಯದ ಮೊದಲಿನ ನಾವು 8 ವಚನಗಳನ್ನು ಓದೋಣ. ಎಲೀಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದನು. ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಅಹಾಬನು ಇಜಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು.
ಫಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲೀಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು, ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಪ್ರವಾದಿ, ಇಷ್ಟು ದೊಡ್ಡ ಪ್ರವಾದಿ, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ಆದಮೇಲೆ ಅರಸನಾಗಿರುವಂಥ ಅಹಾಬನ ಮುಂದೆ ನಿಂತಂಥವನು ಈಗ ಕೆಟ್ಟ ರಾಣಿಯಾಗಿರುವಂಥ ಇಜ್ಬೇಲಳಿಗೆ ಹೆದರಿ ಓಡೋಗ್ತಿದ್ದಾನೆ. ಈ ಪಾಯಿಂಟ್ ಬಂದಾಗ ನಾನು ಒಂದು ಹೇಳ್ತೇನೆ, ಏನಂತಂದ್ರೆ, ಬಲ, ಪ್ರೀತಿ, ಶಿಕ್ಷಣದ ಆತ್ಮವೇ ಹೊರತಾಗಿ ನಮಗೆ ಹೇಡಿತನದ ಆತ್ಮವನ್ನ ದೇವರು ಕೊಟ್ಟಿಲ್ಲ. ಆದರೆ ಈ ಸರ್ಕಮ್ಸ್ಟಾನ್ಸ್, ಈ ಒಂದು ಸನ್ನಿವೇಶದಲ್ಲಿ ಏನಾಗಿದೆ ಅಂತಂದ್ರೆ, ಇಜ್ಬೇಲನ ಒಂದು ಆತ್ಮವು ಆ ಥರವಾಗಿ ಭಯಂಕರವಾದ ಒಂದು ಆಳುವಂಥ ಆತ್ಮ ಇವತ್ತಿಗೂ ಕೂಡ ಅದು ಕಾಡ್ತಾ ಇದೆ. ಇವತ್ತು ನಿಮ್ಮ ಸ್ಕೂಲ್ನಲ್ಲಿರ್ಬೋದು ಅಥವಾ ಫ್ರೆಂಡ್ಸ್ ಮಧ್ಯದಲ್ಲಿರ್ಬೋದು, ಯಾರೋ ಒಬ್ರು ತುಂಬ ಜೋರಿರ್ತಾರೆ, ಅವರು ಏನಾದರೂ ಒಂದು ಹೇಳಿದ್ರೆ ಅವರು ಹೇಳಿದ್ದಕ್ಕೆ ನಾವು ಒಪ್ಪದೇ ಇದ್ದರೆ ಏನಾದರೂ ಆಗ್ತದೆ, ಅಕ್ಸೆಪ್ಟೆನ್ಸ್ ಸಿಗಲ್ಲ ಅಂತಂದ್ಬಿಟ್ಟು ನಾವು ಅದನ್ನು ಮಾಡೋಕ್ಕೆ ಹೋಗಿ ತಪ್ಪು ಕೆಲಸ ಮಾಡೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಕೆಲಸದಲ್ಲಿ ಆಗ್ಬೋದು, ಬಿಸ್ನೆಸ್ನಲ್ಲಿ ಆಗ್ಬೋದು, ನಿಮ್ಮ ರಿಲೇಷನ್ಸ್ ಮಧ್ಯದಲ್ಲಿ ಆಗ್ಬೋದು. ಅದಕ್ಕೋಸ್ಕರ ವಾಚ್ ಔಟ್ ಫಾರ್ ದ ಜೆಜಬೆಲ್ ಸ್ಪಿರಿಟ್, ಬಿ ಕೇರ್ಫುಲ್. ನಾವು ಕೇರ್ಫುಲ್ ಆಗಿರೋಣ. ಈ ಇಜ್ಬೇಲಳ ಆತ್ಮ ಓಡಾಡ್ತಿರ್ತದ, ತಿರುಗಾಡ್ತಿರ್ತದ. ಅದು ಇಜ್ಬೇಲಳ ಆತ್ಮ ಅದು ಯಾವುದಂತಂದ್ರೆ, ಅದು ದೇವರಿಗೆ ಅಧೀನ ಆಗದೇ ಇರುವಂಥ ಆತ್ಮ, ಅದು ದೇವರ ವಾಕ್ಯಕ್ಕೆ ಅಧೀನ ಆಗದೇ ಇರುವಂಥ ಆತ್ಮ. ಅದು ಅಂಥವರ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಇದ್ದಾಗ ಅವರಿಂದ ಬರುವಂಥ ಹೆದರಿಕೆ, ಬೆದರಿಕೆಯ ವಿಷಯದಲ್ಲಿ ಹೆದರುವಂಥದ್ದು ಬೇಡ. ಕರ್ತನು ಇದ್ರ ವಿಷಯದಲ್ಲಿ ನಮ್ಗೆ ಬಲ ಕೊಡಲಿ, ಸಹಾಯ ಮಾಡಲಿ. ಹೆದರಿ ಓಡ್ತಿದ್ದಾನಲ್ಲ, ಓಡಿ ಹೋಗ್ತಿರುವಂಥ ಸಮಯದಲ್ಲಿ ದೇವರು ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ, ಅಯ್ಯೋ ಏನಾಯ್ತಾನೆ ಬಿಡಪ್ಪ ಹೋಗ್ಲಿ ಅಂತ. ನೋ, ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ ಪ್ರಾಫಿಟ್. ಅಂದರೆ ತನ್ನ ಪ್ರವಾದಿಯ ವಿಷಯದಲ್ಲಿ ದೇವರು ಚಿಂತೆ ಮಾಡಿದ್ದಾನೆ ಮತ್ತು ಆತನ ಹಿಂದೆ ಹೋಗ್ತಾನೆ. ಚಂದವಾಗಿದೆ ಅದು ಭಾಗ. ಅಲ್ಲಿ ಹೋಗಿ ಅಡವಿಗೆ ಹೋಗಿ ಒಂದು ದಿನದ ಪ್ರಯಾಣ ಮತ್ತೆ ಮಾಡಿ ಇನ್ನಷ್ಟು ಒಳಗಡೆ ಹೋಗಿ ಒಂದು ಜಾಲಿ ಮರದ ಕೆಳಗೆ ಕೂತ್ಕೊಂಡು ಅವನು ಪ್ರಾರ್ಥನೆ ಮಾಡ್ತಾನೆ. ಪ್ರವಾದಿಯ ಪ್ರಾರ್ಥನೆ ನೋಡ್ರಿ, ಕಳೆದ ಅಧ್ಯಾಯದಲ್ಲಿ ಆಗಿರುವಂಥ ಪ್ರಾರ್ಥನೆ ನೋಡ್ರಿ, ಈ ಪ್ರಾರ್ಥನೆ ನೋಡ್ರಿ, ಎಂಥದ್ದಾಗಿದೆ. ಮೈಂಡ್ ಏನಾಗಿರ್ಬೋದು ಅವನು. ಕಳೆದ ಅಧ್ಯಾಯದಲ್ಲಿ ದೊಡ್ಡ ಪ್ರಾರ್ಥನೆ, ವಿಶೇಷವಾದ ಪ್ರಾರ್ಥನೆ. ಆದರೆ ಈ ಪ್ರಾರ್ಥನೆ ಏನಾಗಿದೆ ಅಂದರೆ, ದೇವರನ್ನು ಬೇಡಿಕೊಳ್ತಾ ಇದ್ದಾನೆ. ಏನಂತ ಇದ್ದಾನಂತಂದರೆ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು ಅಂತ. ನಾನು ನಮ್ಮ ಪೂರ್ವಿಕರಿಗಿಂತ ನಾನು ದೊಡ್ಡವನು ಏನಲ್ಲ, ನಾನು ಏನು ಅಲ್ಲ ಅಂತ. ಅಂದರೆ ಇದೇ ನಾನು ಹೇಳ್ತಾ ಇರುವಂಥದ್ದು. ನೋಡೋಣ, ಓದೋಣ ಅದನ್ನು. ಏನಂತ ಪ್ರಾರ್ಥನೆ ಮಾಡ್ತಾನೆ? 4ನೇ ವಚನ ಓದೋಣ. ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಅರ್ಥ ಆಯ್ತಾ? ಸೂಸೈಡಲ್ ಟೆಂಡೆನ್ಸಿ ಅಂತ ಹೋದ್ಸಾರಿ ಹೇಳಿದ್ದೆ ನಾನು. ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಅಲ್ಲಿಗೆ ನಡೆಸುವಂಥ ಒಂದು ಖಿನ್ನತೆಯ ವಿಷಯದ ನಾನು ಮಾತನಾಡಿದೆ ಹೋದ ವಾರ. ಆದರೆ ಇಲ್ಲಿ ನಡೆದಿದೆ ಇದು. ಅವನೇನು ಮಾತಾಡ್ತಿದ್ದಾನೆ ಅವನಿಗೆ ಗೊತ್ತಾಗ್ತಿಲ್ಲ ಇವತ್ತು. ಎಲಿಯನ್ಗೆ, ಅಂಥ ದೊಡ್ಡ ಪ್ರವಾದಿಗೆ. ಆದರೆ ಅದರಿಂದ ಬಿಡಿಸುವಂಥ ಕರ್ತನು ಇದ್ದಾನೆನ್ನುವಂಥ ಸಿದ್ಧಾಂತ ಇವತ್ತಿದೆ ನಮಗೆ, ನಿಜವಾಗ್ಲೂ ಇದೆ. ಅದಕ್ಕೋಸ್ಕರ
ಇಷ್ಟಕ್ಕೆ ಕೇಳಿ ಹೋಗ್ಬಿಡ್ಬೇಡ್ರಿ, ಆಫ್ ಮಾಡಬೇಡ್ರಿ, ದಯವಿಟ್ಟು ಕೇಳಿಸ್ಕೊಡ್ರಿ. ಪ್ಲೀಸ್ ರಿಮೈನ್ ಟಿಲ್ ದ ಎಂಡ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಸಂದೇಶದ ಕೊನೆವರೆಗೂ ಇರ್ರಿ. ಬಿಡುಗಡೆಯ ಸಂದೇಶವನ್ನು ಕರ್ತನು ನಮಗೆ ಕೊಡ್ತಾನೆ. ಕರ್ತನು ನಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಹಾಗಾದ್ರೆ ಏನು ನೋಡ್ತಾನೋ ಅಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾನೆ? ನಾನು ಪ್ರಾಣ ತೆಗೆದುಬಿಡು. ಅದು ಯೆಹೋವ ದೇವ್ರಿಗೆ ಅಲ್ವಾ? ದೇವ್ರಿಗೆ ಹಂಗೆ ಹೇಳ್ತಾನೆ, ಕರ್ತನಿಗೆ ಹೇಳ್ಬಿಡ್ತಾನೆ, ನನ್ನ ಪ್ರಾಣ ತೆಗೆದುಬಿಡು. ಯೆಹೋವ ದೇವರು ಜೀವಕ್ಕೆ ಆಧಾರಭೂತನಾತನು, ಆ ಜೀವ ಸ್ವರೂಪನಾಗಿರುವಂಥ, ಜೀವ ಕೊಟ್ಟಂಥ, ಶ್ವಾಸ ಕೊಟ್ಟಂಥ ದೇವ್ರಿಗೆ ಹೇಳ್ತಾ ಇದ್ದಾನೆ, ನನ್ನ ಶ್ವಾಸವನ್ನು ವಾಪಸ್ ತಗೋ ಅಂತ. ನಮ್ಮ ಟೈಮ್ ಟೇಬಲ್ಗೆ ಅನುಸಾರವಾಗಿ ದೇವರು ಆ್ಯಕ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಸೂಸೈಡ್ ಈಸ್ ನಾಟ್ ಅ ಸೊಲ್ಯೂಷನ್ ಟು ಎನಿ ಒನ್. ಮತ್ತೆ ತಿರುಗಿ ಧೈರ್ಯವಾಗಿ ಹೇಳ್ತೇನೆ, ಸ್ವಲ್ಪ ಗಟ್ಟಿಯಾಗಿ ಹೇಳ್ತೇನೆ, ಸುಯಿಸೈಡ್ ಈಸ್ ನಾಟ್ ದ ಸೊಲ್ಯೂಷನ್ ಟು ಯುವರ್ ಪ್ರಾಬ್ಲಮ್ಸ್. ಆತ್ಮಹತ್ಯೆ ಅನ್ನುವಂಥದ್ದು ಇದು ನಿನ್ನ ಸಮಸ್ಯೆಗೆ ಪರಿಹಾರ ಅಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನಾನು ಏನು ಹೇಳ್ತೇನೆ ದಯವಿಟ್ಟು ಅರ್ಥ ಮಾಡಿಕೊಳ್ರಿ. ಯಮನಸ್ಥ ಮಕ್ಕಳು ಕೇಳಿಸ್ಕೊಡ್ರಿ, ದೊಡ್ಡವರು ಕೇಳಿಸ್ಕೊಡ್ರಿ, ಎಲ್ಲರೂ ಕೇಳಿಸ್ಕೊಳ್ರಿ. ಇದಕ್ಕೆ ಪರಿಹಾರ ದೇವರಾಗಿದ್ದಾನೆ. ಅರ್ಥ ಆಯ್ತಲ್ಲ? ಈ ಖಿನ್ನತೆಗೆ ಪರಿಹಾರ ದೇವರಾಗಿದ್ದಾನೆ. ನೋಡೋಣ, ಮುಂದೆ ಹೋಗೋಣ. ಆಮೇಲೆ ಏನು ಮಾಡ್ತಾನೆ? ಮಲ್ಕೊಂಡ್ಬಿಡ್ತಾನೆ. ನಿಮ್ಗೆ ಗೊತ್ತಾ, ಈ ಪ್ರಾರ್ಥನೆ ವಿಷಯದಲ್ಲಿ ಹೇಳ್ತೇನೆ. ಈ ಪ್ರಾರ್ಥನೆ ಮಾಡಿದ್ನಲ್ಲ, ಏನಂತ? ನನ್ನನ್ನು ಸಾಯಿಸ್ಬಿಡಿಲಿ ಅಂತ. ಹಲೋ, ಕೇಳಿಸ್ಕೊತಾ ಇದ್ದೀರಾ? ಈ ಎಲಿಯ ಇದ್ದಾನಲ್ಲ, ಈ ಪ್ರಾರ್ಥನೆಗೆ ದೇವರು ಉತ್ತರನೇ ಕೊಡಲಿಲ್ಲ. ಗೊತ್ತಾ ನಿಮಗೆ? ಯಾಕಂದ್ರೆ ಎಲಿಯನು ಸಾಯಲೇ ಇಲ್ಲ. ಅವನು ಹಾಗೆ ಅವನು ಅಗ್ನಿಮಯವಾಗಿರುವಂಥ ರಥದಲ್ಲಿ ಅವನನ್ನು ದೇವರು ಪರಲೋಕಕ್ಕೆ ಕರ್ಕೊಂಡು ಹೋದ್ ಅಂದ್ಬಿಟ್ಟು ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ದಿಸ್ ಪ್ರೇಯರ್ ವಾಸ್ ನೆವರ್ ಆನ್ಸರ್ಡ್ ಬೈ ಗಾಡ್. ದಿಸ್ ಪ್ರಾಫಿಟ್ ಈಸ್ depressed and God doesn't hear sometimes depressed prayers. ಈ ತರವಾದ ನೋ ಅಂದರೆ ದೇವರು ಉತ್ತರ ಕೊಡಲೇ ಇಲ್ಲ ಅಂತಂದ್ರೆ ಅರ್ಥ ಏನು? ಅಂದರೆ ದೇವರು ಸೂಸೈಡ್ನಲ್ಲಿ ಇಂಟ್ರೆಸ್ಟ್ ಇಲ್ಲ. ಎಸ್, 100% ಆತ್ಮಹತ್ಯದ ವಿಷಯದಲ್ಲಿ ದೇವರು ಹಾಗೆ ಮಾಡ್ತಾನೆ. ಸರಿ, ಮುಂದೆ ಹೋಗೋಣ. ಆಮೇಲೆ ಏನಂತೆ? ಅವನು ಮಲ್ಕೊಂಡ್ಮೇಲೆ ಏನಾಗ್ತದೆ? ನೋಡ್ರಿ, ನಾನು ಹೇಳಿದ್ನಲ್ಲ ಅವಾಗ, ಅವನ ಅಡವಿಯಲ್ಲಿ ಅಷ್ಟು ದೂರ ಹೋದರೂ ಕೂಡ ಯಾರಿಗೂ ಕಾಣಿಸ್ಬಾರ್ದು ಅಂತ ಅಲ್ಲಿ ಹೋಗಿ ದೇವರನ್ನು ಬೇಡ್ಕೊಳ್ತಾ ಇದ್ದಾನೆ. ಬೇಕು ಏನೋ ಮಾಡಿಬಿಡ್ರಿ ನನಗೆ. ಹಲೋ, ದೇವ್ರು ಹಾಗೆ ಕರ್ಕೊಂಡ್ಬಂದು ಅಲ್ಲಿ ಸಾಯಿಸೋದಿಕ್ಕಲ್ಲ. ಆ ರೀತಿಯಾಗಿ ಅವನು ಓಡಿ ಬಂದು ಆ ಪ್ರಾರ್ಥನೆಗೆ ಉತ್ತರ ಕೊಡದೆ ಕರ್ತನು ತಾನೇ ತನ್ನ ದೂತನನ್ನು ಕಳಿಸ್ತಾನೆ ಅಲ್ಲಿ. Hallelujah, it is a beginning of deliverance when help from heaven comes. ಪರಲೋಕದಿಂದ ಸಹಾಯ ಬಂತು. ಆ ದೇವದೂತನು ಅಲ್ಲಿ ಬಂದ. ನೋಡಿ, ಕೂಡಲೇ ಆ ಒಬ್ಬ ದೂತನು ಅವನು ಎದ್ದು ನೋಡ್ತಾನೆ. 5ನೇ ವಚನದಿಂದ ಓದೋಣ. 5ನೇ ವಚನದಿಂದ, ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಸಾಕು. ಕೂಡಲೇ ಅಲ್ವಾ, ಪಕ್ಕನೆ ದೇವದೂತನು ಬಂದು ಅವನನ್ನು ತಟ್ಟಿ ಎಬ್ಬಿಸ್ತಾನೆ. ಎದ್ದೇಳೋ. ಗೊರಕೆ ಹೊಡಿತಿದ್ದೇನೋ ಗೊತ್ತಿಲ್ಲ ಎಲಿಯನು. ಪರಲೋಕಕ್ಕೆ ಹೋದ್ಮೇಲೆ ಕೇಳ್ತೀನಿ ಅಲ್ವಾ. ಎಬ್ಬಿಸಿದ, ಅಳ್ಳಾಡಿಸಿದ, ಶೇಕ್ ಮಾಡಿ ಹೇಳಿ, ಎದ್ದೇಳು. ಅವನೇನು ಅನ್ಕೊಂಡಿದ್ದ? ಮಲ್ಕೊಂಡು ಹಾಗೆ ನಿದ್ದೆಲ್ಲ ಹೋಗ್ಬಿಡ್ತಾನೆ, ಯಾಕಂದ್ರೆ ಪ್ರಾರ್ಥನೆ ಮಾಡಿದ್ದ. ಆಗಲ್ಲ. ಹಾಗಾದ್ರೆ ಏನು? ಎಬ್ಬಿಸ್ಬಿಟ್ಟು ಎದ್ದು ಊಟ ಮಾಡುವಂತ ಆ ಎಲಿಯನಿಗೆ ಹೇಳ್ತಾನೆ. ಎಲಿಯನು ಎದ್ದು ಊಟ ಮಾಡ್ತಾನೆ, ಮತ್ತೆ ಮಲ್ಕೊಳ್ತಾನೆ. ನೋಡಿ, ಡಿಪ್ರೆಷನ್ನಲ್ಲಿರುವಂಥವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಯು ನೀಡ್ ರೆಸ್ಟ್ ಬಿಫೋರ್ ಯು ನೀಡ್ ಫುಡ್. ಅರ್ಥ ಆಯ್ತಲ್ಲ? ಮೈಂಡಿಗೆ ಸ್ವಲ್ಪ ರೆಸ್ಟ್ ಕೊಡಬೇಕಾಗ್ತದೆ. ಮೈಂಡಿಗೆ ಸ್ವಲ್ಪ ನಾವು ಒಂದು ರೀತಿಯಲ್ಲಿ ನಾವು ವಿಶ್ರಮ ಕೊಡಬೇಕಾಗ್ತದೆ. ಅದು ಕೊಡದೇ ಇದ್ದರೆ ತುಂಬ ಗಲಾಟೆ ಆದರೆ ಇಲ್ಲಿ ಅಪ್ಸೆಟ್ ಆಗುತ್ತೆ. ಈಗ ತಾನೇ ಒಂದು ಸುದ್ದಿ ಕೇಳಿದೆ ನಾನು. ಈಗ ತಾನೇ ಜಸ್ಟ್. ಏನು ಸುದ್ದಿ ಅಂತಂದರೆ, ಪಾಪ ಒಬ್ಬ ಸಹೋದರನಿಗೆ ಹೈ ಬ್ಲಡ್ ಪ್ರೆಷರ್ ಆಗಿ ಬ್ರೈನ್ ಮೆದುಳಿನಲ್ಲಿ ಸ್ವಲ್ಪ ಬ್ಲಡ್ ವೆಸಲ್, ರಕ್ತನಾಳದಲ್ಲಿ ಒಂದು ಸ್ವಲ್ಪ ಬರ್ಸ್ಟ್ ಆಗಿಬಿಟ್ಟು ಒಂದು ಕ್ಲಾಟ್ ಆಗಿದೆ ಅಂತ ಕೇಳಿಸ್ಕೊಂಡಿದೆ ಅಲ್ವಾ. ಅದು ಹಂಗಾಗ್ಬಿಟ್ಟು ಕ್ಲಾಟ್ ಆಗಿಬಿಟ್ಟು ಇವಾಗ ICUನಲ್ಲಿದ್ದಾರೆ ಅಂತ ಒಂದು ಸುದ್ದಿ ಬಂತು ನನಗೆ. ಹೀಗೆ ಒಂದು ಫುಲ್ ಟೆನ್ಷನ್ನಿಂದನೂ ಆಗ್ಬೋದು. ಅದಕ್ಕೋಸ್ಕರ ನಿನ್ನ ದೇಹವನ್ನು ದೇವರು ದಯಪಾಲಿಸಿರುವ ಕಾರಣವಾಗಿ, ನಿನ್ನ ಮನಸ್ಸನ್ನು ಕರ್ತನು ಕೊಟ್ಟಿರುವ ಕಾರಣವಾಗಿ, ನೀನು ನಿನ್ನ ದೇವರ ಕೃಪೆಯಿಂದ ನೀನು ಈ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ, ತುಂಬ ಸ್ಟ್ರೆಸ್ ಮಾಡಿಕೊಳ್ಳದೆ ಕರ್ತನ ಮೇಲೆ ಭಾರ ಹಾಕಿದ್ರೆ,
1 ಪೇತ್ರ 5:7 ಓದಿದ್ದೇವೆ ನಾವು ಹೋದ ಸಾರಿ. ಚಿಂತಾಭಾರವನ್ನು ಆತನ ಮೇಲೆ ಹಾಕಿದ್ರೆ ಕರ್ತನು ತಾನೇ ನಿನಗೋಸ್ಕರ ಚಿಂತಿಸ್ತಾನೆ ರೀ. ಅದಕ್ಕೋಸ್ಕರ ಎಲಿಯನ ವಿಷಯ ನಾವು ನೋಡ್ತಾ ಇದ್ದೇವೆ. ವಾಪಸ್ ಬರೋಣ ಈ ಕತೆಗೆ ವಾಪಸ್ ಬರೋಣ. ಅಲ್ಲೇನಂತೆ, ಏನಿತ್ತಂತಲ್ಲಿ, ರೊಟ್ಟಿ ಮತ್ತು ನೀರಿತ್ತು, ಕುಡ್ದ ಮತ್ತೆ ಮಲಗಿದ ಅಲ್ವಾ. ಆಮೇಲೆ 7ನೇ ವಚನದಲ್ಲಿ ನೋಡೋಣ, ಬಹಳ ಚೆನ್ನಾಗಿದೆ. ಯೆಹೋವನ ದೂತನು 2ನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಓದಿ. ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ಸಾಕು, ನಿನಗೆ ಯು ಹ್ಯಾವ್ ಅ ಲಾಂಗ್ ಜರ್ನಿ ಟು ಮೇಕ್. ಸಹೋದರ, ಕೇಳಿಸ್ಕೊಂತ ಇದ್ದೀರಾ? ದೊಡ್ಡ ಪ್ರಯಾಣ ಇದೆಯಪ್ಪ ಮುಂದೆ. ನೀನೇನು ಬೇಡಿಕೊಂಡೆ? ನೀನು ಮರಣಕ್ಕಾಗಿ ಬೇಡಿಕೊಂಡ? ಟೆನ್ಷನ್ನಿಂದ ಈ ರೀತಿಯಾಗಿ ಸಮಸ್ಯೆಗೆ ಒಳಗಾಗುವಂಥ ಸಹೋದರ ಸಹೋದರಿಯರಿಗೆ, ಮಕ್ಕಳಿಗೆ ಬೇಕಾಗಿರುವಂಥದ್ದು ದೇವರಿಂದ ಬಿಡುಗಡೆ. ಯಾಕಂದ್ರೆ ಪ್ರಯಾಣ ಇನ್ನು ಮುಂದೆ ದೊಡ್ಡದಿದೆ. ತಂದೆ ತಾಯಿಗಳೇ ಕೇಳಿಸ್ಕೊಳ್ರಿ, ನಿಮ್ಮ ಪ್ರಯಾಣ ದೊಡ್ಡದಿದೆ ರೀ. ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡ್ಬೇಕು, ಅವರವರ ಮದುವೆಗಳನ್ನು ನೋಡಬೇಕು, ಅವರವರ ಫ್ಯೂಚರನ್ನು ನೋಡ್ಬೇಕು ನೀವು. ಅದಕ್ಕೋಸ್ಕರ ದೇವರು ದಯಪಾಲಿಸಿರುವಂಥ ದೇಹವನ್ನು ಕಾಪಾಡಿಕೊಳ್ಳುವಂತೆ, ಈ ದೇಹವನ್ನು ಪಾಪಕ್ಕೆ ಒಪ್ಪಿಸದೆ, ಈ ಮೈಂಡನ್ನು ಅಥವಾ ಈ ಮನಸ್ಸನ್ನು, ಈ ಹೃದಯವನ್ನು ಕರ್ತನಿಗೆ ನಾವು ಕೊಟ್ಟರೆ ಆತನ ನಮಗೋಸ್ಕರ ಚಿಂತಿಸ್ತಾನ್ರಿ. ನಮ್ಮ ಚಿಂತಾಭಾರವನ್ನು ಇವತ್ತು ಆತನ ಮೇಲೆ ಹಾಕೋಣ. ಯಾಕೆ? ಪ್ರಯಾಣ ದೊಡ್ಡದು. ನಿನ್ನ ಶಕ್ತಿ ಮೀರಿ ಹೋಗುವಷ್ಟು ಪ್ರಯಾಣ ಇದೆ ರೀ. ಅದಕ್ಕೋಸ್ಕರ ಇವತ್ತು ಜಾಗೃತಿಯಿಂದ ನಾವು ಪ್ರಯಾಣವನ್ನು ನಾವು ಮುಂದುವರಿಸೋಣ. ಆಮೇಲೆ ದೇವರೇ ಸ್ತೋತ್ರಪ್ಪ. ಏನಾಗತ್ತಂತಂದರೆ 8ನೇ ವಚನವನ್ನು ಓದಿಬಿಡೋಣ. 8ನೇ ವಚನವನ್ನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಈಗ ಇನ್ನೊಂದ್ಸಾರಿ ಸ್ಲೋ ಆಗಿ ಓದುವಾಗ ಸ್ವಲ್ಪ ಸ್ಟಾಪ್ ಮಾಡಿಸ್ತೇನೆ ನಿಮ್ಗೆ. ಓದಿ ಅದನ್ನ ನಾನು ಸ್ವಲ್ಪ. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ಅಲ್ಲದು ಅದರ ಬಲದಿಂದಲೇ. ಎಷ್ಟು ಸ್ಟ್ರೆಸ್ ಮಾಡ್ಬೇಕಾಗ್ತದೆ ನಾನೀಗ. ಯಾಕೆ ಗೊತ್ತೇನು? ಅದೇ ನನ್ನ ಇವತ್ತು ಮೆಸೇಜನ ಮೇನ್ ಪಾಯಿಂಟ್. ಕತೆ ಎಲ್ಲರಿಗೂ ಗೊತ್ತು ಎಲಿಯಂದು. ಅದರ ಬಲದಿಂದ, ಯೆಹೋವನು ದಯಪಾಲಿಸಿರುವಂಥ ಆ ಒಂದು ರೊಟ್ಟಿ ನೀರಿನ ಬಲದಿಂದ, ಯೆಹೋವನು ದಯಪಾಲಿಸಿರುವಂಥ ಅನ್ನಪಾನದ ಬಲದಿಂದ, ಯೆಹೋವನು ನೋಡ್ರಿ ಯೆಹೋವನು ದಯಪಾಲಿಸಿರುವಂಥ ಆತನ ರೊಟ್ಟಿಯಿಂದ, ಯೆಹೋವನು ದಯಪಾಲಿಸಿರುವಂಥ, ಕರ್ತನು ದಯಪಾಲಿಸಿರುವಂಥ, ಪರಿಶುದ್ಧಾತ್ಮನು ಬರೆದಿರುವಂಥ ಈ ಒಂದು ಊಟದ ಬಲದಿಂದ, ಮುಂದೆ ಹೊಡೆದನ ಆ ಬಲದಿಂದ ಈಗ ಹಾಗೋದ್ರಿ ನೋಡೋಣ. ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಸಾಯ್ಲಿಲ್ಲ ಅವನು ಕೇಳ್ಕೊಂಡಿದ್ದೇನೋ ಸೂಸೈಡ್. ದೇವ್ರು ಮಾಡಿದ್ದೇನೋ ರೆಸ್ಟ್ ಅಂಡ್ ಫುಡ್. ದಟ್ಸ್ ವಾಟ್ ಪೀಪಲ್ ನೀಡ್ ಟು ರೆಸ್ಟ್ ಫಾರ್ ಸಮ್ ಟೈಮ್. ಸ್ವಲ್ಪ ವಿಶ್ರಮಿಸ್ಕೊಂಡು ಕರ್ತನು ಅವನಿಗೆ ಊಟ ಒಂದು ಅಂಥ ಅಡವಿ ಅಲ್ರಿ, ಎಲ್ಲಿ ಕಿಚನ್ ಇಲ್ಲ, ಡಾಬಾ ಇಲ್ಲ, ಎಂಥದ್ದು ಇಲ್ಲ ರೀ. ಅವನ ಹತ್ರ ದುಡ್ಡು ಇತ್ತಲ್ಲ ಗೊತ್ತಿಲ್ಲ, ಆದರೆ ಇದ್ರೂ ಕೂಡ ಡಾಬಾಗಳಿಲ್ಲ. ಅಡವಿಯಲ್ಲಿ ಹೋಗಿ ಸಾಯಕ್ಕೆ ಹೋಗೋದಂತ ಅವನು ಊಟ ಮಾಡ್ತಾನ, ಹುಡುಕ್ತಾನ ಹೋಗಿ. ಆದರೆ ಎಂಥ ವಿಚಿತ್ರ ಅಂತಂದ್ರೆ, ಈ ಖಿನ್ನತೆ ಇರುವಂಥವ್ರಿಗೆ ಕನ್ಫ್ಯೂಷನ್ ಎಷ್ಟಾಗುತ್ತೆ ನಾನು ನೋಡ್ತೀನಿ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅವನು ಓಡಿ ಹೋಗಿದ್ಯಾಕೆ? ಪ್ರಾಣ ಭಯದಿಂದ. ಮತ್ತೆ ಯಾಕೆ ಹೋಗಿ ಪ್ರಾಣ ತೆಗಿ ಅಂತಾನಿಲ್ಲಿ? ಕನ್ಫ್ಯೂಸ್ಡ್ ಸ್ಟೇಟ್ಮೆಂಟ್ಸ್ ನಾವು ನೋಡ್ತೀವಿ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಆಗ್ತದೆ ಇಲ್ಲಿ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಕಾನ್ಫ್ಲಿಕ್ಟ್ ಆಗುವಂಥ ಸಮಯದಲ್ಲಿ ನಿನ್ನ ತಂದೆ ತಾಯಿಗೆ ನೀನು ಅದನ್ನು ತಿಳಿಸ್ಬಿಡು. ನಿಮ್ಮ ಪಾಸ್ಟ್ರಿಗಾಗಲಿ ಅಥವಾ ಎಲ್ಡರ್ಸ್ಗಾಗಲಿ ಯಾರಿಗಾದರೂ, ನಿನ್ನ ದೊಡ್ಡವ್ರು ಯಾರಾದರೂ ಇದ್ದರೆ, ಅಂಕಲ್ ಆಂಟೀಸ್ ಯಾರಾದರೂ ಇದ್ದರೆ ಅವ್ರಿಗೆ ತಿಳಿಸ್ರಿ, ಇದನ್ನು ನಂಗೆ ಕನ್ಫ್ಯೂಸ್ ಆಗ್ತಾಯಿದೆ, ಯಾಕೆ ಹಿಂಗೆ ಆಗ್ತಾಯಿದೆ ಗೊತ್ತಿಲ್ಲ ಅಂತ. ಯು ಕ್ಯಾನ್ ಗೆಟ್ ಹೆಲ್ಪ್ ಫ್ರಮ್ ದೆಮ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಖಾಂತರ ನಿನಗೆ ಇವತ್ತು ಸಹಾಯ ಇದೆ ಪ್ರಿಯ ಸಹೋದರ ಸಹೋದರಿ, ಪ್ರಿಯ ಮಗು, ಪ್ರಿಯ ಯವನಸ್ಥನೇ ಯವನಸ್ಥಳೆ.
ಡೋಂಟ್ ಟೇಕ್ ಲಾ ಇನ್ ಟು ಯುವರ್ ಓನ್ ಹ್ಯಾಂಡ್ಸ್. ನಿನ್ನ ಕೈಯಲ್ಲೇ ನೀನು ಪೂರ್ತಿ ಅದನ್ನು ನನ್ನ ಕೈಯಲ್ಲೇ ನಾನು ನಿಯಂತ್ರಣ ಎಲ್ಲವನ್ನು ತೊಗೊಳ್ತೇನೆ, ನಾನು ಕಂಟ್ರೋಲ್ ಮಾಡ್ಕೊಳ್ತೇನೆ ಅಂತ ಹೇಳಬೇಡಿ. ಹೋದ ಸಾರಿ ನಾನು ಹೇಳಿದ್ದೆ ಐ ಮೀನ್ ದ ಡ್ರೈವರ್ ಸೀಟ್ ಅಂತ, ನಾನೇ ಡ್ರೈವಿಂಗ್ ಮಾಡ್ತಾ ಇರೋದು ನನ್ನ ಲೈಫನ್ನು. ಇಲ್ಲ, ಕರ್ತನಿಗೆ ಬಿಡೋಣ. ಎಲಿಯನಂಥ ಪ್ರವಾದಿಗೆ ಖಿನ್ನತೆ ಬಂದಾಗ, ಮಲ್ಕೊಂಡಾಗ ಕರ್ತನು ಬಂದು ಪರಲೋಕದಿಂದ ಬಂದಂಥ ದೂತನು ಸಿದ್ಧ ಮಾಡಿರುವಂಥ ರೊಟ್ಟೆ ನೀರನ್ನು ಕೊಟ್ಟು ಈ ಬಲದಲ್ಲಿ ನೀನು ಪ್ರಯಾಣ ಮಾಡಬೇಕು. ನಿನ್ನ ಪ್ರಯಾಣ ಉದ್ದಕ್ಕಿದೆ, ಶಕ್ತಿ ಮೀರುವಷ್ಟಿದೆ ರೀ. ಏನೋ SLC ಓದಿದ್ದೀರಾ? ವೆರಿ ಗುಡ್. ಇನ್ನು ಓದಬೇಕು, ಇನ್ನು ಮುಂದೆ ಬರಬೇಕು, ಇನ್ನು ಮೇಲೆ ಬರಬೇಕು ನೀವು. ನಿಜ, ಶಕ್ತಿ ಮೀರುವಷ್ಟು. ಆಮೇಲೆ ಅಷ್ಟೇ ಅಲ್ಲ, ನಾನು ಬರೀ ಓದೋ ಆ ಪುಸ್ತಕ ಅಷ್ಟೇ ಅಲ್ಲ, ಆ ಪುಸ್ತಕಗಳು ಅಷ್ಟೇ ಅಲ್ಲ. ಇಲ್ಲೊಂದು ಟೆಕ್ಸ್ಟ್ ಬುಕ್ ಇದೆ ರೀ ನನ್ನ ಹತ್ರ, ಇದು ನಿಮ್ಮ ಹತ್ರನೂ ಕೂಡ ಇದೆ. ಈ ಟೆಕ್ಸ್ಟ್ ಬುಕ್ಕು, ಈ ಟೆಕ್ಸ್ಟ್ ಬುಕ್ನಿಂದಲೇ ಇವತ್ತು ಜೀವಕ್ಕೂ ಭಕ್ತಿಗೂ ಬೇಕಾಗಿರುವಂಥ ಎಲ್ಲವನ್ನ ದೇವರು ದಯಪಾಲಿಸಿದ್ದಾನೆಂದ್ಬಿಟ್ಟು ಪೇತ್ರನು ತನ್ನ ಪತ್ರದಲ್ಲಿ ಬರೀತಾನೆ. ನಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಅದಕ್ಕೋಸ್ಕರ ನನಗೆ ನಿನಗೆ ಬೇಕಾಗಿರುವಂಥದ್ದು ಸತ್ಯವೇದದ ಅಂಶಗಳು, ವಿಶೇಷವಾದ ಸತ್ಯಾಂಶಗಳು. ಅದರಿಂದ ನಾವು ಜೀವಿಸುವಂಥವ್ರು. ಯಾಕಂದರೆ ಮನುಷ್ಯನು ರೊಟ್ಟಿ ತಿಂದು ಮಾತ್ರ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೇ ಬದುಕುವನಂತ ಧರ್ಮೋಪದೇಶ ಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಯೇಸು ಸ್ವಾಮಿ ತಾನು ಶೋಧಿತನಾದಾಗ ಉಪಯೋಗಿಸಿರುವಂಥ ಆ ಆಯುಧ ಅದು. ಅದೇ ವಾಕ್ಯವನ್ನು ಕರ್ತನು ಉಪಯೋಗಿಸಿದ ಸೈತಾನನ ವಿರೋಧವಾಗಿ. ಸರಿ, ಹಾಗಾದರೆ ತಿಂದು ಕುಡಿದು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿ ಅದರ ಬಲದಲ್ಲಿ ಅವನು ಹೋಗಿ ನಾನು ನೋಡಿ ಒಂದು ಬೆಟ್ಟದಿಂದ ಇಳಿದು, ಕರ್ಮೇಲ್ ಪರ್ವತದಿಂದ ಇಳಿದು ಕೆಳಗಡೆ ಬಂದು ಹಿ ಕೇಮ್ ಡೌನ್ ಇನ್ ಟು ಹಿಸ್ ವ್ಯಾಲಿ ಆಫ್ ಡಿಪ್ರೆಷನ್. ಆ ತಗ್ಗಿನಲ್ಲಿ ಬಂದು ಅಲ್ಲಿ ಹೋಗಿ ಅಲ್ಲಿ ಸಾಯ್ಬೇಕಂತ ಹೊರಟಾಗ ಅಲ್ಲಿಂದ ಕರ್ತನು ಅವನನ್ನು ಎಬ್ಬಿಸಿ, ಅವನನ್ನು ಉತ್ತೇಜನ ಪಡಿಸಿ, ಬಲಗೊಳಿಸಿ, ಅದರ ಬಲದಲ್ಲಿ ಅವನು ಹೋಗಿ ಇನ್ನೊಂದು ಬೆಟ್ಟವನ್ನು ಸೇರಿದ. ಹಾಗಾದರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ದೇವರು ಸೇರಿಸ್ತಾನೆ, ನಮ್ಮ ತಗ್ಗುಗಳಿಂದ ಬಿಡಿಸ್ತಾನೆ. God is about to release some people from their valleys of depression and put them back on mountain top. ಅದು ಎಂಥ ಮೌಂಟನ್ ಇದು, ಎಂಥದ್ದಿದು, ಯಾವುದಿದು, ಯಾವ ಬೆಟ್ಟ ಅಂತಿದು. 8ನೇ ವಚನವನ್ನು ಪೂರ್ತಿಯಾಗಿ ಓದ್ರಿ ದಯವಿಟ್ಟು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ದೇವಗಿರಿಯಾಗಿರುವಂಥ ಹೊರೆಬ್, ಇದು ಒಂದು ಶ್ರೇಷ್ಠವಾಗಿರುವಂಥ ಬೆಟ್ಟ. ಇದು ದೇವರು ತಾನೇ ಮೋಶೆ ಕಾಣಿಸ್ಕೊಂಡಿರುವಂಥ ಬೆಟ್ಟ. ಇದು ಒನ್ ಆಫ್ ದ ರೇಂಜಸ್ ಅಂತ ನೋಡ್ತಾರೆ. ಅನೇಕ ರೇಂಜಸ್ ಇತ್ತು, ಆ ರೇಂಜ್ನಲ್ಲಿ ಅನೇಕ ಬೆಟ್ಟಗಳಿತ್ತು. ಆದರೆ ದೇವಗಿರಿಯಾಗಿರುವಂಥ ಹೊರೆ ಬೆಟ್ಟ, ದೇವರು ಯಾಕೆ ಇವನನ್ನು ತನ್ನ ಬೆಟ್ಟಕ್ಕೆ ಕರ್ಕೊಂಡು ಬಂದ ಅಂತಂದರೆ, ಇವನೇನು ತನ್ನ ತಗ್ಗಿನಲ್ಲಿದ್ದ, ಅವನ ತಗ್ಗಿನಿಂದ ಬಿಡಿಸಿ ದೇವರು ತನ್ನ ಬೆಟ್ಟಕ್ಕೆ ಕರ್ಕೊಂಡು ಬಂದ ಕರ್ತನು. ವಿಶೇಷವಾದ ಸತ್ಯ ಇದು. ನಾವಿನ್ನೂ ದೂರ ಹೋಗ್ಬೇಕ್ರಿ, ಇನ್ನೂ ಇದೆ ನಮಗೆ ಪ್ರಯಾಣ. ಸೇವಕರಿಗೆ ಇನ್ನೂ ಸೇವೆ ಇದೆ, ನಿಮಗೆ ಕೆಲಸ ಮಾಡ್ತಿರುವಂಥವ್ರಿಗೆ ಇನ್ನೂ ಕೆಲಸಗಳಿದೆ, ಪ್ರಾಜೆಕ್ಟ್ಸ್ ಮಾಡ್ತಿರುವಂಥ ಇನ್ನೂ ಪ್ರಾಜೆಕ್ಟ್ಸ್ ಇದೆ ನಿಮಗೆ. ಆದರೆ ವಾಕ್ಯ ಓದಬೇಕಾಗಿರುವಂಥವ್ರು, ಅಧ್ಯಯನ ಮಾಡುವಂಥವ್ರಿಗೆ ಇನ್ನೂ 66 ಪುಸ್ತಕಗಳು ಮುಗಿದಿಲ್ಲ. ಓದುವಂಥದ್ದಿದೆ, ತಿಳ್ಕೊಳ್ಳುವಂಥದ್ದಿದೆ. ಕರ್ತನು ನಮ್ಮನ್ನು ಬಲಪಡಿಸಲಿ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಕರ್ತನು ನಮ್ಮಿಂದ ಮಾಡಲಿಕ್ಕಿದ್ದಾನೆ, ಉಪಯೋಗಿಸಲಿಕ್ಕಿದ್ದಾನೆ. ಓ ದೇವರೇ ಸ್ತೋತ್ರಪ್ಪ. ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಲಾಂಗ್ ಜಂಪ್ ಮಾಡೋಕ್ಕಾಗಲಿಲ್ಲ. ಕರ್ಮೇಲ್ ಪರ್ವತದಿಂದ ಡೈರೆಕ್ಟು ಈ ಕರ್ಮೇಲ್ ಪರ್ವತ ಮತ್ತು ಈ ಹೊರೆ ಪರ್ವತ ಬೆಟ್ಟ ನೋಡಬೇಕಾಗಿದ್ರೆ ನಾನು ಇದನ್ನು ಏನಂತ ಕರಿತೀನಿ ಅಂತಂದರೆ, ನಮ್ಮ ವಿಶ್ವಾಸಿಗಳಿಗೆ ಇದು ಸಂಡೇ ಸ್ಪೆಷಲ್ ಅಂತ. ಸಂಡೇ ಸ್ಪೆಷಲ್ ಅಂದ್ರೇನು? ಚರ್ಚ್ಗೆ ಹೋಗಿ ಹಾಡಾಡೋದು, ಖುಷಿ ಪಡೋದು, ಯೆಹೋವನನ್ನು ಸ್ತುತಿಸುವಂಥದ್ದು, ವಾದ್ಯಗಳಿಂದ ಕೊಂಡಾಡುವಂಥದ್ದು, ಚಪ್ಪಾಳೆ ತಟ್ಟು ಹಾಡುವಂಥದ್ದು, ಕೈ ಎತ್ತಿ ಸ್ತೋತ್ರ ಮಾಡುವಂಥದ್ದು, ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಪ್ರೈಸ್ ದ ಲಾರ್ಡ್ ಅನ್ನುವಂಥದ್ದು. ಆದರೆ ಇಲ್ಲಿಂದ ಇಳಿದು ಹೋಗ್ತೀವಲ್ಲ ಕೆಳಗಡೆ, ನಮ್ಮ ಸಭೆ ಕೂಡ 2ನೇ ಫ್ಲೋರಲ್ಲಿ ಇರುವ ಕಾರಣವಾಗಿ ನಾನು ಹೇಳ್ತಾ ಇರ್ತೀನಿ, ಕೆಳಗಿಳಿದು ಹೋಗುವಂಥ ಸಮಯದಲ್ಲಿ, ನಿಮ್ಮ ಮನೆಗಳಿಗೆ ಹೋಗುವಂಥ ಸಮಯದಲ್ಲಿ, ನಿಮ್ಮ ವ್ಯಾಲೀಸ್ನಲ್ಲಿ ಇವಾಗ ಇಳಿತಾ ಇರುವಂಥ ಸಮಯದಲ್ಲಿ, ಆ ಇಳಿತಕ್ಕೆ ಹೋಗುವಂಥ ಸಮಯದಲ್ಲಿ ಸೈತಾನು ಕೆಲವು ಶೋಧನೆಗಳನ್ನು ತರಲಿಕ್ಕೆ ಸಾಕು. ಅದಕ್ಕೋಸ್ಕರ ಇವತ್ತು ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ, ಒಂದು ಸಂಡೇಯಿಂದ ಇನ್ನೊಂದು ಸಂಡೇಗೆ ನಾವು ಜಂಪ್ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಫೇಸ್ ಮಂಡೇ ಟು ಸ್ಯಾಟರ್ಡೇ.
ಅಮೇರಿಕಾ ದೇಶದಲ್ಲಿ ನಾನು ಕೇಳಿ ಬಂದಂಥ ಸುದ್ದಿ ಏನಂತಂದರೆ, ಅಮೇರಿಕಾ ದೇಶದಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಹೃದಯಕ್ಕೆ ಅಪಘಾತ ಆಗುವಂಥದ್ದು ಎಲ್ಲಿ ಯಾವಾಗ ಅಂತಂದರೆ ಮಂಡೇ ಮಾರ್ನಿಂಗ್. ಅನೇಕರಿಗೆ ತೊಂದರೆ ಆಗಿದೆ ಅಂತ. ಸೋಮವಾರ ಹೃದಯಕ್ಕೆ ಆಘಾತ ಆಗ್ತದಲ್ಲ, ಅದರ ವಿಷಯದಲ್ಲಿ ನಾನು ಮಾತನಾಡ್ತಾ ಇರುವಂಥದ್ದು. ಸೋಮವಾರ ದಿವಸ ಅಮೇರಿಕಾ ದೇಶದಲ್ಲಿ ಸೋಮವಾರ ದಿವಸ ಬೆಳಿಗ್ಗೆ ಇನ್ನೇನು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ, ಯಾಕಂದ್ರೆ ವೀಕೆಂಡ್ ಅವರು ಬೇರೆ ಕಡೆ ಹೋಗಿರ್ತಾರೆ. ಸರಿ, ಇದಕ್ಕೆ ನಾವು ಇದ್ರ ವಿಷಯ ನಾವು ಕೇರ್ಫುಲ್ ಆಗಿರಬೇಕು. ಕರ್ತನು ನಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಬಲಪಡಿಸಲಿ. ಈಗ ಇನ್ನೊಂದು ಕೆಲವು ನಿಮಿಷಗಳು ದೇವರ ವಾಕ್ಯದ ಸತ್ಯಕ್ಕೆ ನಾವು ಬರೋಣ. ಇದರ ಬಲದಲ್ಲಿ ಅವನ ಪ್ರಯಾಣ ಆಯ್ತಾ ಹೋಯ್ತು. ಅಂದರೆ ದೇವರು ದಯಪಾಲಿಸಿರುವಂಥ ಅನ್ನಪಾನಗಳ ಬಲದಲ್ಲಿ ನಮಗೆ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಇವತ್ತು 21ನೇ ಶತಮಾನಕ್ಕೆ ಬೇಕಾಗಿರುವಂಥ ವಾಕ್ಯಗಳು ಇವತ್ತು ಗಲಾತ್ಯ 5ರಲ್ಲಿ ನಾವು ನೋಡ್ತೇವೆ. ಗಲಾತ್ಯದವರಿಗೆ ಪೌಲನು ಬರೆದಂಥ ಪತ್ರದಲ್ಲಿ 5ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳೋಣ. ಈ ಸ್ಟೇಟ್ಮೆಂಟ್ ನೋಡೋಣ. ನೋಡಿರಿ, ಗಲಾತ್ಯ 5:1, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಕ್ರಿಸ್ತನ್ ನಮ್ಮನ್ನು ಬಿಡಿಸಿದ್ ಯಾಕೆ? ಸ್ವತಂತ್ರನಾಗಿ ಮಾಡಿದ್ಯಾಕೆ? ಅದರಲ್ಲಿ ಇರಬೇಕು ಅಂತ. ಕತ್ತಲೆಯಿಂದ ಬಿಡಿಸಿದ್ದಾನೆ, ಖಿನ್ನತೆಯಿಂದ ಬಿಡಿಸಿದ್ದಾನೆ. ಇದನ್ನು ಬಿಡಿಸಲು ಶಕ್ತನಾಗಿರುವ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ನಿಮ್ಮ ಮನೆಗಳ ಕರ್ತನೆ ವಾಸವಾಗಿದ್ದಾನೆ. ಕರ್ತನಿಗೆ ನಾವು ಪ್ರಾರ್ಥನೆ ಮಾಡುವಾಗ, ಬೇಡುವಾಗ ಈ ವಾಕ್ಯಕ್ಕನುಸಾರವಾಗಿ ಅದನ್ನು ಬಿಡಿಸ್ತಾನೆ. ಎಲ್ಲದರಿಂದ ಬಿಡಿಸಿ ನಾವು ಸ್ವತಂತ್ರರಾಗಿ ಜೀವಿಸಬೇಕು ಅಂತ. ತಿರುಗಿ ಹೋಗಿ ಸಿಕ್ಕಾಕ್ಕೊಳ್ಬೇಡ್ರಿ ಅಂತ ಕರ್ತನು ಹೇಳ್ತಿದ್ದಾನೆ. ಅದು ಇನ್ನೊಂದು ನಾವು ನೋಡ್ಬೇಕಂದ್ರೆ ಬರೀ ಖಿನ್ನತೆ ಅನ್ನುವಂಥದ್ದು ಒಂದೇ ಅಲ್ಲ. ಈ ಖಿನ್ನತೆ ಆಗಿರುವ ಕಾರಣವಾಗಿ ಅನೇಕರು ಏನು ಮಾಡ್ತಾರೆ, ಡಿಪ್ರೆಷನ್ ಆದ ತಕ್ಷಣ ಸ್ಮೋಕಿಂಗ್ ಹೋಗ್ತಾರೆ, ಡ್ರಗ್ಸ್ಗೆ ಹೋಗ್ತಾರೆ, ಕುಡಿಯೋದಕ್ಕೆ ಹೋಗ್ತಾರೆ, ಬೇರೆ ಬೇರೆ ಚಟಗಳಿಗೆ ಹೋಗ್ತಾರೆ, ಇಂಟರ್ನೆಟ್ಗೆ ಹೋಗ್ತಾರೆ, ಅಶ್ಲೀಲೆ ಆಗಿರುವಂಥ ಚಿತ್ರಗಳನ್ನು ನೋಡೋದಕ್ಕೆ. ಅದರಿಂದ ಒಂದು ರೀತಿಯಲ್ಲಿ ಏನೋ ಕಿಕ್ ಬರ್ಬೋದೇನೋ ಅಂತ ಹೋಗ್ತಾರೆ. ಆದರೆ ಡಿಪ್ರೆಷನ್ ಇನ್ನು ಜಾಸ್ತಿ ಆಗ್ತಾ ಇನ್ನು ಅದು ಕೆಳಮಟ್ಟಕ್ಕೆ ಹೊರಟೋಗ್ತದೆ ಮೈಂಡ್. ಈ ಕಾರಣದಿಂದ ನಮ್ಮನ್ನು ಬಿಡಿಸಿದ್ದಾನೆ ಯೇಸು ಸ್ವಾಮಿ. ಪಾಪದಿಂದ ಬಿಡಿಸಿದ್ದಾನೆ, ಸಂಕೋಲೆಗಳಿಂದ ಬಿಡಿಸಿದ್ದಾನೆ. ಅದಕ್ಕೋಸ್ಕರನೇ ಈ ವಾಕ್ಯದ ಬಲದಲ್ಲಿ ನಿನ್ನ ಪ್ರಯಾಣ ಮಾಡು, ನಿನ್ನ ಪ್ರಯಾಣ ಬೆಳೀಲಿ. ಹಾಗೆ 32ನೇ ಅಧ್ಯಾಯ, ಯಾವುದು ಕೀರ್ತನೆ 32ರಲ್ಲಿ ನಾವೊಂದು ವಚನ ನೋಡ್ತೀವಿ, ಭಾಳ ಚೆನ್ನಾಗಿದೆ. ಎಂಥ ಆದರಣೆ ಕೊಡುವಂಥ ವಾಕ್ಯ ಗೊತ್ತಾ ಇದು? ನನಗೆ ಭಾಳ ಆದರಣೆ ಕೊಟ್ಟಿದೆ. 32ನೇ ಅಧ್ಯಾಯ ಮತ್ತು ಅದರ 7ನೇ ವಚನವನ್ನು ಓದಿಕೊಳ್ಳೋಣ. 32:7. ನೀನೇ ನನಗೆ ಮರೆಯು, ನಿರಪಾಯವಾಗಿ ನನ್ನನ್ನು ಕಾಯುವಿ, ವಿಮೋಚನ ಧ್ವನಿಯಿಂದ ನನ್ನನ್ನು ಆವರಿಸಿಕೊಳ್ಳುತ್ತಿ. ವಿಮೋಚನ ಧ್ವನಿಯಿಂದ ನನ್ನನ್ನು ಏನು ಮಾಡ್ತೀಯಂತೆ? ನನ್ನನ್ನು ಆವರಿಸ್ಕೊಳ್ತೀಯ ಅಂತೆ. ಅದೇ ದಿಸ್ ಇಸ್ ಅ ಸಾಂಗ್ ಆಫ್ ಡೆಲಿವರೆನ್ಸ್ ಅಂತ ನೋಡ್ತಾ ಇದ್ದೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಕೋರಸ್ ಇದೆ, ಯು ಆರ್ ಮೈ ಹೈಡಿಂಗ್ ಪ್ಲೇಸ್ ಅಂತ. ಯು ಆರ್ ಮೈ ಹೈಡಿಂಗ್ ಪ್ಲೇಸ್, ಯು ಫಿಲ್ ಮೈ ಹಾರ್ಟ್ ವಿತ್ ಸಾಂಗ್ಸ್ ಆಫ್ ಡೆಲಿವರೆನ್ಸ್. ನನ್ನ ಹೃದಯವನ್ನು ಈ ಒಂದು ವಿಮೋಚನಾ ಆ ಒಂದು ಗೀತೆಗಳಿಂದ, ಸಂಗೀತದಿಂದ, ಆ ಸ್ವರದಿಂದ ನನ್ನನ್ನು ಆವರಿಸ್ಕೊಳ್ತೀಯ ಅಂತ. ಇನ್ನೇನು ಬೇಕ್ರಿ? ಡೋಂಟ್ ಬಿ ಡಿಪ್ರೆಸ್ಡ್, ಕಮ್ ಟು ದ ಲಾರ್ಡ್ ಜೀಸಸ್, ಕಮ್ ಟು ಹಿಸ್ ವರ್ಡ್ ಫಾರ್ ಡೆಲಿವರೆನ್ಸ್. ಅದೇನು 34ನೇ ಅಧ್ಯಾಯ ನೋಡೋಣ, ಅಲ್ಲೇ ಪಕ್ಕದಲ್ಲೇ ಇದೆ. 34ನೇ ಅಧ್ಯಾಯ ಮತ್ತು ಅದರ 4ನೇ ವಚನವನ್ನು ಓದಿಕೊಳ್ಳೋಣ. ಅದೇನು ಹೇಳ್ತದೆ? ಅಲ್ಲೇನು ಕರ್ತನು ಹೇಳ್ತಾನೆ ನೋಡೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಭೀತಿಯಿಂದ ತಪ್ಪಿಸೋದಲ್ಲ ರೀ, ಅದು ಒಂದು ಇದೊಂದು ಮತ್ತೊಂದು ಅಂತಲ್ಲ, ಎಲ್ಲಾ ಭೀತಿಯಿಂದ ತಪ್ಪಿಸ್ತಾನಂತೆ. ಅದನ್ನು ಅಂಡರ್ಲೈನ್ ಮಾಡ್ಕೋಬೇಕು ಮನಸ್ಸಲ್ಲಿ. ನಿಮ್ಮ ಬೈಬಲ್ ನಿಮ್ಮ ಮನೇಲಿ ನೀವು ನೋಡ್ತಾ ಇದ್ರೆ ದಯವಿಟ್ಟು ಪೆನ್ ತಗೊಂಡು ಅಂಡರ್ಲೈನ್ ಮಾಡಿದ್ರೆ ಎಲ್ಲ ಭೀತಿಯಿಂದ ನಮ್ಮನ್ನು ತಪ್ಪಿಸ್ತಾನಂತೆ. ಎಂಥ ಶ್ರೇಷ್ಠವಾದ. ಆತನು ಬೇಡಿಕೊಳ್ಳಲು ಬೇಡಿರಿ, ಆಮೇಲೆ ಸಿಗ್ತದಂತ ಕರ್ತನು ಹೇಳಿದ್ದಾನೆ. ನಾವು ಬೇಡಿಕೊಳ್ಳದೆ ಇದ್ರೆ ಸಿಗೋದು ಹೇಗೆ? ಅದಕ್ಕೋಸ್ಕರ ಈ ಮೀಟಿಂಗ್ ಆದ ತಕ್ಷಣ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಾನು ಈ ಒಂದು ವಾಕ್ಯ ಸಂದೇಶ ಆದ ತಕ್ಷಣ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡುವಾಗ ಕೂಡ ನೀವು ಕೂಡ ನನ್ನೊಂದಿಗೆ ಸೇರಿ ಕರ್ತನನ್ನು ಬೇಡಿಕೊಳ್ಳ್ರಿ, ಸಿಗ್ತದೆ. ಯಾಕಂದ್ರೆ ವಾಕ್ಯ ಹೇಳ್ತದೆ ಎಲ್ಲ ಭೀತಿಯಿಂದ ಕರ್ತು ನಮ್ಮನ್ನು ಬಿಡಿಸ್ತಾನೆ. ಆಮೇಲೆ ಯೆಶಾಯನ ಬರೆದ ಗ್ರಂಥ 43ನೇ ಅಧ್ಯಾಯ, ಇಲ್ಲ ಅದಕ್ಕೆ ಬೇಡ, ಫಸ್ಟ್ ನಾವು ಒಂದು ಕೆಲಸ ಮಾಡೋಣ, ಅದಕ್ಕೆ ಫಸ್ಟ್ ಹೋಗೋದು ಬೇಡ. ಯಾಕೋಬನ ಪತ್ರ 5ನೇ ಅಧ್ಯಾಯಕ್ಕೆ ಬರೋಣ. ಓಕೆ, ಯಾಕೋಬನ ಪತ್ರ 5ನೇ ಅಧ್ಯಾಯ ಮತ್ತು ಇಲ್ಲಿ ಒಂದು ಪ್ರಾಯೋಗಿಕವಾದ ಕ್ರಿಸ್ತಿಯ ಜೀವನಕ್ಕೆ ಬೇಕಾಗಿರುವಂಥ ಮೌಲ್ಯ ಇದೆ ರೀ.
ಅದಕ್ಕೋಸ್ಕರ 13, 14, 15, 16 13, 14, 15, 16 ಈ 4 ವಚನಗಳನ್ನು ಓದ್ಬಿಡ್ರಿ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಹಾ ಅವನು ದೇವರನ್ನು ಪ್ರಾರ್ಥಿಸಲಿ. ಹಾ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಹಾ. ಅವನು ಕೀರ್ತನೆ ಹಾಡಲಿ. ಎಸ್. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ, ಕೊರೋನಾ ಟೈಮ್ನಲ್ಲಿ ಆಗಲಿ ಅಥವಾ ಬೇರೆ ಯಾವುದೋ ವೈರಸ್ ಆಗಲಿ, ಬೇರೆ ಏನಾದರೂ ಸಮಸ್ಯೆ ಇರ್ಬೋದು, ಕಾಲು ನೋವು, ಸೊಂಟ ನೋವು, ಏನಾದರೂ ಇದ್ದರೂ, ಮೈಗ್ರೇನ್ ಹೆಡೇಕ್ ಏನಿದ್ರೂ ಕೂಡ ಅದು ನಿಮ್ಮನ್ನು ಖಿನ್ನತೆಗೆ ನಡೆಸ್ತಾ ಇದ್ದರೆ, ಅಥವಾ ಯಾವುದೋ ಒಂದು ಕಾರಣದಿಂದ ನೀವು ಡೌನ್ ಆಗಿದ್ದರೆ ಅವನು ಏನು ಮಾಡಬೇಕು ಅಂತಂದರೆ ಭಾಳ ಕ್ಲಿಯರಾಗಿ ಕರ್ತನು ಹೇಳಿದ್ದಾನಲ್ಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಹಾ. ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಹಾ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ಹಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು. ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ, ಭಾಳ ಚೆನ್ನಾಗಿದೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಕೇಳಿಸ್ಕೊಂಡ್ರ? ಈ ಪ್ರಾಯೋಗಿಕವಾಗಿರುವಂಥ ಈ ಸಂಗತಿಯನ್ನ ಯಾರ ಜೀವಿತದಲ್ಲ ನಾವು ಮಾಡಿದ್ದೇವೆ, ಅನೇಕರ ಮನೆಗೆ ಹೋಗಿ ಮಾಡಿದ್ದೇವೆ, ಅದು ಬೇರೆ ವಿಷಯ. ಆದರೆ ಇವತ್ತು ನನ್ನ ಸ್ಟೋರಿ ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ. ಹಾಗಾದ್ರೆ ನಂದೇ ಒಂದು ಸಾಕ್ಷಿ ಇದೆ ರೀ ಇದ್ರ ವಿಷಯದಲ್ಲಿ, ಬೇರೆ ಯಾವ್ದಲ್ಲ, ನನ್ನ ಸಾಕ್ಷಿ ಇದೆ. ಏನಾಯ್ತು ಅಂತಂದ್ರೆ, ಮೇ ತಿಂಗಳಲ್ಲಿ 2019ರಲ್ಲಿ ಮೇ ತಿಂಗಳಲ್ಲಿ ಸ್ವಲ್ಪ ಎಡಗೈ ನೋವು ಬಂದು ಸ್ವಲ್ಪ ತೊಂದರೆ ಆಯಿತು. ಅದಕ್ಕೋಸ್ಕರ ನಾವು ಸ್ವಲ್ಪ ಹಂಗೆ ಹೋಗುತ್ತೇನಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಆದರೆ ಸಲಹೆ ಬಂದಿತ್ತೇನಂತಾನೆ ಡಾಕ್ಟ್ರ್ ಹತ್ರ ಒಂದು ಸಾರಿ ತೋರಿಸ್ಬಿಡ್ರಿ ಅಂತ ಹೋದ್ವಿ. ಅವ್ರು ಇನ್ನೊಂದು ದೊಡ್ಡ ಡಾಕ್ಟ್ರಿಗೆ ರೆಫರೆನ್ಸ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅವರು ಒಂದು ರೀಡಿಂಗ್ ಒಂದು ಪಾಯಿಂಟ್ ಜಾಸ್ತಿ ಬಂದಿದ್ದಕ್ಕೆ ನಮಗೆ ಗಾಬರಿ ಪಡಿಸಿ ಆ್ಯಂಜಿಯೋಗ್ರಾಮ್ ಮಾಡಿಸ್ಬೇಕು ಅಂತ ಹೊರಟುಬಿಟ್ರು. ನಮ್ಮನ್ನು ಒಂದು ರೀತಿಯಲ್ಲಿ ಹಿಡ್ಕೊಂಡು ಹಿಂಗೆ ಹೊರಟುಬಿಟ್ರು. ಆಗ ನಮ್ಮ ಮಿಸ್ಸಸ್ಸು ಮತ್ತು ಮಕ್ಕಳು ಅವರೆಲ್ಲ ಸೇರಿ ಅಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಅಲ್ಲಿ ಆ ಸ್ಪಾಟಲ್ಲಿ ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಮಾಡಿ ಮಿಸ್ಸಸ್ದು ತಮ್ಮ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಹೇಳಿದ್ರು ಅರ್ಜೆಂಟ್ ಮಾಡಬೇಡಿ, ಬಂದುಬಿಡಿ ವಾಪಸ್ ಅಂತ, ಸಾಯಂಕಾಲ ಬಂದು ನೋಡ್ತೀನಿ ಅಂತ. ನೋಡಿದ್ರು, ಆಯಿತು, ಜಯದೇವ ಹಾಸ್ಪಿಟ್ಲ್ ಕರ್ಗೆ ಹೋಗಬೇಕು ಅಂತ ಹೇಳಿದ್ರು. ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. ಆದರೆ ನಾವು ಒಂದು ಕೆಲಸ ಮಾಡಿದ್ವಿ. ಏನು ಕೆಲಸ? ಈಗ ತಾನೇ ಓದಿದ್ವಲ್ಲ, ಏನದು ಓದೋಣ ಇನ್ನೊಂದು ಸಾರಿ. ಯಾಕೋಬನ ಪತ್ರ 5ನೇ ಅಧ್ಯಾಯ 14ನೇ ವಚನ. ಇದನ್ನು ಪ್ರಾಯೋಗಿಕವಾಗಿ ನಾವು ಮಾಡಿದೆವು. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು. ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹುಬಲವಾಗಿದೆ. ನಾವು ಫೋನ್ ಹಾಕಿದ್ವಿ. ಯಾರಿಗೆ? ನಮ್ಮ ಸಭೆಯ ಒಂದು ಹಿರಿಯರಿಗೆ, ಎಲ್ಡರ್ಸ್ಗೆ ನಾವು ಫೋನ್ ಹಾಕಿದ್ವಿ. ಹೀಗೀಗಿದೆ, ವಾಕ್ಯಕ್ಕನುಸಾರವಾಗಿ ದಯವಿಟ್ಟು ಬಂದು ನನಗೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿರಿ ದಯವಿಟ್ಟು ಅಂತ. ನಮ್ಮ ಎಲ್ಡರ್ಸು, ವಿ ಆರ್ ಲೈಕ್ ಎ ಫ್ಯಾಮಿಲಿ, ಇಮಿಡಿಯೇಟಾಗಿ ಬಂದುಬಿಟ್ಟು ಒಂದು ಸಮಯ ನಿಗದಿ ಮಾಡಿದ್ವಿ. ನಮ್ಮ ಮನೆಗೆ ಬಂದು ಎಲ್ಲ ಎಲ್ಡರ್ಸ್ ಬಂದು ಮೊಣಕಾಲು ಹಾಕಿ ನನಗೋಸ್ಕರ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ವಿ. ಒಬ್ರಿಗೊಬ್ರು ನಾವು ತಪ್ಪುಗಳನ್ನು ನಾವು ಕೇಳಿಕೊಂಡೆವು ಅಥವಾ ನಾವು ಒಪ್ಪಿಕೊಂಡೆವು. ನಮ್ಮೊಬ್ಬೊಬ್ಬರ ಪಾಪಗಳನ್ನು ಒಪ್ಪಿಕೊಂಡ ಮೇಲೆ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದ್ಮೇಲೆ ಪ್ರಾರ್ಥನೆ ಮಾಡಿ ಹೋದರು. ಪ್ರಿಯ ಸಹೋದರಿ ಕೇಳಿಸ್ಕೊಳ್ಳಿ, ಈ ಒಂದು ಪ್ರಯತ್ನವನ್ನು ನಾವು ದೇವರ ಕೃಪೆಯಿಂದ ದೇವರ ಮಹಿಮೆಗೋಸ್ಕರ ಮಾಡಿದೆವು. ಹಾಗೆ ಮಾಡಿದ್ಮೇಲೆ ಮಾರನೇ ದಿವಸ ನಾವು ಜಯದೇವ ಹಾಸ್ಪಿಟ್ಲಿಗೆ ಬೆಳಿಗ್ಗೆ ಹೋದ್ಮೇಲೆ ಎಲ್ಲ ಟೆಸ್ಟ್ಸ್ ರನ್ ಮಾಡಿದ್ರು. ಮತ್ತು ದೇವರ ಮಹಾಕೃಪೆಯಿಂದ
ಅಲ್ಲಿದ್ದಂಥ ಡಾಕ್ಟ್ರು ಅವ್ರು ಏನು ಹೇಳಿದ್ರು ಗೊತ್ತೇನು, ನಮ್ಮ ಮಿಸ್ಸಸ್ ಸ್ವಲ್ಪ ಒಂದು ಅವ್ರು ಕೇಳ್ತಾ ಇದ್ರಿ ಅಂತಂದರೆ ಆ್ಯಂಜಿಯೋಪ್ಲಾಸ್ಟು ಆ್ಯಂಜಿಯೋಗ್ರಾಮಿ ಏನಂತ. ಅಮ್ಮ ನಿಮ್ಮ ಯಜಮಾನರು ಪರ್ಫೆಕ್ಟ್ ಆಗಿದ್ದಾರೆ, ಆರಾಮಾಗಿ ಮನೆ ಕರ್ಕೊಂಡೋಗಿ ಈಗ ಅಂತ. ಹಾಲೆಲೂಯ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಮೊದಲೇ ಸ್ವಲ್ಪ ಫುಟ್ಬಾಲ್ ಆಡೋದಂದರೆ ಸ್ವಲ್ಪ ಹುಚ್ಚು. ಇವು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಆಡ್ತಾ ಇರ್ತೇನೆ. ಹೋಗಿ ಫುಟ್ಬಾಲ್ ಆಡೋಕ್ಕೆ ಬಿಡ್ರಿ ಅವ್ರು, ನಾನು ನಡೆಯುತ್ತೆ ಅಂತ. ಹೀಸ್ ಫಿಟ್ ಅಂತಂತಂದರು. ಏನೋ ಸರ್ವೈಕಲ್ನಲ್ಲಿ ಸ್ವಲ್ಪ ಏನೋ ಎತ್ತಿರ್ಬೇಕು ಅವ್ರು, ಹೆವಿ ಅವ್ರಿಗೆ ಗೊತ್ತಾಗದೆ ಅಂತ. ಸರಿ, ಹಾಗಾದ್ರೆ ಏನು ಹೇಳ್ತಿದ್ದೀನಿ ಅಂತಂದರೆ, ಪ್ರಾರ್ಥನೆಯಲ್ಲಿ ಅಲ್ವಾ ಬಲ ಇದೆ. ಪ್ರಾರ್ಥನೆಯು ಭಕ್ತನ ಬಲ ಆಗಿದೆ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆಯು ಬಹು ಬಲವುಳ್ಳದ್ದು ಅಂತ ನೋಡ್ತಾ ಇದ್ದೇವೆ. ಮತ್ತು ನೆಕ್ಸ್ಟ್ ವಚನ ಎಲಿಯಂದು ಬರ್ತದೆ. ಸೊ ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಆದಂಥ ಘಟನೆ ಇಷ್ಟೇ. ದೇವರ ವಾಕ್ಯಕ್ಕನುಸಾರವಾಗಿ ನಾವು ಹೋದಾಗ ಬಿಡುಗಡೆ ಆಗಿದೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿಮಗೂ ಕೂಡ ಇದೇ ವಾಕ್ಯದಿಂದ, ಎಲಿಯನು ಕೂಡ ಈ ವಾಕ್ಯದ ಬಲದಿಂದ ಅವನು ನಡೆದ್ರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಬನ್ನಿರಿ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಕರ್ತನ ಸಹಾಯ ಬೇಕು ನಮಗೆ. ಕರ್ತು ನಮ್ಮನ್ನು ಆಶೀರ್ವದಿಸ್ತಾನೆ. ಇವತ್ತು ನಿನ್ನನ್ನು, ನನ್ನನ್ನು, ನಮ್ಮೊಬ್ಬೊಬ್ಬರ ಕುಟುಂಬಗಳನ್ನು ಆತನು ಬಿಡಿಸಿದ್ದಾನೆ ಎನ್ನುವಂಥ ನಂಬಿಕೆ ಇವತ್ತು ನನ್ನದಾಗಿದೆ. ಅದಕ್ಕೆ ಮುಂಚೆ ಯೆಶಾಯ 43 ಮತ್ತು 18, 19 ವಚನಗಳನ್ನು ಓದಿಬಿಡೋಣ. ಯೆಶಾಯ 43 ಮತ್ತು ಅದರ 18, 19 ವಚನಗಳು. ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಈಗೋ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ನೋಡಿ ಎಷ್ಟು ಚೆನ್ನಾಗಿ ವಾಗ್ದಾನ ರೀ ಇದು. ದೇವರು ಮಾಡಿರುವಂಥ ವಾಗ್ದಾನ ಇದು. ಮನುಷ್ಯನ ವಾಕ್ಯ ಅಲ್ಲ ಇದು. ಇದು ಕರ್ತನು ತಾನೇ ಬರೆಸಿಟ್ಟಿರುವಂಥ, ದೇವರು ತಾನೇ ಬರೆಸಿಟ್ಟಿರುವಂಥ ವಾಕ್ಯ ಇದು. ಏನು ಮಾಡ್ತಾನಂತೆ? ಹೊಸ ಸಂಗತಿಗಳನ್ನು ಮಾಡ್ತಾನೆ. ಹಳೇದನ್ನು ಮರೆತು ಬಿಡ್ರಿ. ಪುರಾತನ ಸಂಗತಿಗಳ ಮೇಲೆ ನೀವು ಲಕ್ಷ್ಯ ಇಡಬೇಡ್ರಿ. ಹೊಸ ಸಂಗತಿಗಳನ್ನು ಮಾಡ್ತಾನೆ ಕರ್ತನು. ಆ ಹೊಸ ಸಂಗತಿಗಳೇನಂತೆ? 19ನೇ ವಚನದಲ್ಲಿ ನಾವು ನೋಡ್ತೀವಿ ಅದನ್ನು. ಈಗ ಹೊಸ ಕಾರ್ಯಗಳನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಕರ್ತನು ಮಾಡ್ತಾನ್ರಿ ಇದನ್ನ. ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ, ನನ್ನ ಜೀವಿತದಲ್ಲಿ ಮಾಡಿ ಅದನ್ನು ಪ್ರೂಫ್ ಮಾಡಿದ್ದಾನೆ, ನಿಮ್ಮಲ್ಲಿ ಮಾಡಿದ್ದಾನೆ ಅನೇಕ ಅದ್ಭುತಗಳನ್ನು. ಆದರೆ ಇವತ್ತು ನಿಮಗೆ ಕಾಣೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾನೆ. ಅಪ್ಪ ಕಾಣ್ತಾ ಇದೆ, ಕಾಣಲಿ ಅಂತ ನನ್ನ ಪ್ರಾರ್ಥನೆ ಆಗಿದೆ ಅಂತ ಆತನ ಹತ್ರ ಓಡಿ ಬರೋಣ. ಕರ್ತನು ಈ ವಾಕ್ಯಗಳನ್ನು ಅಧಿಕವಾದ ರೀತಿಯಲ್ಲಿ ಆಶೀರ್ವದಿಸ್ಕೊಡ್ಲಿ. ಕರ್ತನು ನಿಮ್ಮೊಂದಿಗೆ ಮಾತನಾಡಿದ್ದಾನೆ, ಮತ್ತು ಮಾತನಾಡಿದರೆ ನೀವು ಕರೆ ಮಾಡಿ ನಮ್ಗೆ ಹೇಳ್ರಿ, ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಈಗ ನಾನು ಪ್ರಾರ್ಥನೆ ಮಾಡ್ತೇನೆ, ಮತ್ತು ನೀವು ಕೂಡ ತಲೆ ಬಾಗಿಸಿರಿ, ಕಣ್ಮುಚ್ಚ್ರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರ ಈ ದಿನಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಕರ್ತನೆ, ಈ ಸಮಯದಲ್ಲಿ ನಿನ್ನ ಪರಿಶುದ್ಧ ಗ್ರಂಥದಿಂದ ಡಿಪ್ರೆಸ್ ಆಗಿರುವಂಥ, ಖಿನ್ನತೆಯಿಂದ ಕಂಗಾಲಾಗಿರುವಂಥ ಎಲಿಯನ ಜೀವಿತವನ್ನು ನೋಡಿದ್ದೇವೆ. ಆದರೆ ದೇವ, ನೀನು ಅವನನ್ನು ಹಾಗೆ ಸುಮ್ಮನೆ ಬಿಡಲಿಲ್ಲಪ್ಪ, ನೀನು ಕೈ ಕಟ್ಕೊಂಡು ಕೂತ್ಕೊಳ್ಳಿಲ್ಲ. ಆದರೆ ಅದರ ಬದಲಾಗಿ ಅವನು ಇದ್ದ ಸ್ಥಳಕ್ಕೆ ನೀನು ಹೋಗಿ ಅವನನ್ನು ಅಲ್ಲಿಂದ ಎಬ್ಬಿಸಿ ಅಪ್ಪ, ಅವನನ್ನು ಪೋಷಿಸಿ, ಅವನನ್ನು ನಡೆಸಿ 40 ದಿವಸ ರಾತ್ರಿ ಹಗಲು ಆ ಊಟದ ಬಲದಲ್ಲಿ ನಡೆದು ದೇವಗಿರಿಯಾಗಿರುವಂಥ ಹೊರೆ ಬೆಟ್ಟಕ್ಕೆ ಅವನನ್ನು ಸೇರಿಸಿದೆಯಲ್ಲ, ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೆ, ಹಾಗೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ನಾವು ಹೋಗಬೇಕು ಅಂತಂದರೆ, ಉನ್ನತವಾದ ಸ್ಥಿತಿಗೆ ಆತ್ಮಿಕ ಜೀವಿತದಲ್ಲಿ ನಮ್ಮ ಜೀವಿತದ ಒಂದೊಂದು ಇಲಾಖೆಯಲ್ಲಿ ಕರ್ತನೆ, ನಮ್ಮ ಕುಟುಂಬ ಆಗ್ಬೋದು, ಓದುವಂಥ ವಿಷಯಗಳಾಗ್ಬೋದು, ಬಿಸ್ನೆಸ್ ಆಗ್ಬೋದು, ಕೆಲಸ ಆಗ್ಬೋದು, ಸೇವೆ ಆಗ್ಬೋದು, ಯಾವುದಿದ್ರೂ ಕೂಡ ಕರ್ತನೆ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ನಾವು ಹೋಗಬೇಕಾಗಿದ್ರೆ ನೀನು ನಮಗೆ ಅವಶ್ಯ. ಬಾ ಕರ್ತನೆ, ನಮ್ಮ ನಡೆಸು, ಬಲಪಡಿಸು, ಆಶೀರ್ವದಿಸು. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಬಿಡಿಸುವಂಥ ಕರ್ತನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ. ಆಮೇನ್.
ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ದಿನದ ಆರಾಧನೆಯಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ನಾವು ವಂದನೆ ಹೇಳಬೇಕು. ಆದರೆ ನಿಮ್ಮನ್ನು ನೀವೇ ವಂದಿಸ್ಕೊಳ್ರಿ, ಯಾಕಂದರೆ ನೀವು ಬಂದಿದ್ದು ಜೀವ ಸ್ವರೂಪನಾದ ದೇವರನ್ನು ಆರಾಧಿಸೋದಕ್ಕೋಸ್ಕರ. ಆತನೊಂದಿಗೆ ನಿಮಗೆ ಭೇಟಿಯಾಗಿದೆ, ಆತನ ಪ್ರೀತಿ ನಿಮ್ಮ ಹೃದಯಗಳನ್ನು ಸ್ಪರ್ಶಿಸಿದೆ, ಆತನ ಕೃಪೆಯ ಅನುಭವ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮುನ್ನಡೆಸ್ತದೆ. ಆತನನ್ನು ನಂಬಿರಿ. ನೀವು ಕೇಳಿದ ಸಂದೇಶ ಮನನ ಮಾಡಿರಿ ಮತ್ತು ಈ ಸಂದೇಶದಿಂದ ನಿಮಗೆ ಆಧ್ಯಾತ್ಮಿಕ ವಲಯದಲ್ಲಿ ಬಿಡುಗಡೆ ಆಗಲಿ. ಕೇಳಿದ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡಲಿ. ಇದು ನಮ್ಮ ಪ್ರಾರ್ಥನೆಯಾಗಿದೆ. ಮತ್ತು ಇಂದಿನ ಸಂದೇಶ ನೀವು ಕೇಳಿದ ನಂತರ ತೆರೆಯ ಮೇಲೆ ಕಾಣುವಂಥ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿರಿ, ಪ್ರಶ್ನೆಗಳನ್ನು ಬರೆದು ಕಳಿಸ್ರಿ, ಪ್ರಾರ್ಥನಾ ಮನವಿ ಕಳಿಸ್ರಿ, ಮತ್ತು ನಿಮ್ಮ ಅನುಭವ ಕೂಡ ನೀವು ತಿಳಿಸ್ರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ, ನಿಮ್ಮೊಂದಿಗೆ ನಾವು ಸಂತೋಷಿಸ್ತೇವೆ. ನಮಗೆ ಬೇರೆ ಯಾವ ಆಶೆ ಇಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿ. ನಿಮಗೆ ನಿತ್ಯ ಜೀವದ ನಿರೀಕ್ಷೆ ನಿಮ್ಮಲ್ಲಿ ಉಂಟಾಗಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸಿಗುವಂತಹ ಪಾಪ ಪರಿಹಾರ, ನಿತ್ಯ ಜೀವ, ಶಾಂತಿ ಸಮಾಧಾನಗಳು ನಿಮಗೆ ಪ್ರಾಪ್ತವಾಗಬೇಕು ಅನ್ನೋದಷ್ಟೇ ನಮ್ಮ ಆಶೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ಕೂಟವನ್ನು ಮುಗಿಸ್ಲಿಕ್ಕಿದ್ದಾರೆ, ಆಶೀರ್ವಾದ ವಚನವನ್ನು ಹೇಳಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿಯ ಪರಿಶುದ್ಧಾತ್ಮ ದೇವರೇ, ನಿನ್ನ ತ್ರಯಕ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ದೇವಾ ಯೇಸುವೆ, ನೀನು ಪುನರುತ್ಥಾನವಾಗಿರುವಂಥ ಈ ದಿನದಲ್ಲಿ ನಾವು ನಿನ್ನನ್ನು ಆರಾಧಿಸುವಂತೆ ಕೊಟ್ಟ ಸಹಾಯಕ್ಕಾಗಿ ಸ್ತೋತ್ರಪ್ಪ. ವಾದ್ಯಗಳಿಂದ ಸ್ವರಗಳ ಎತ್ತಿ, ಕೈ ಎತ್ತಿ, ಚಪ್ಪಾಳೆ ತಟ್ಟಿ ಹಾಡಿ ನಿನ್ನನ್ನು ಕೊಂಡಾಡಿದ್ದೇವೆ. ದೇವಾ, ಇವತ್ತು ನನ್ನೊಂದಿಗೆ ನಮ್ಮ ಒಬ್ಬೊಬ್ಬರೊಂದಿಗೆ ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವೀಕ್ಷಿಸ್ತಿರುವಂಥ ಎಲ್ಲ ಪ್ರಿಯರೊಂದಿಗೆ ನೀನು ಮಾತನಾಡಿದ್ದಿ ಎಂದು ನಂಬಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಸಮಯದಲ್ಲಿ ಕೇಳಿರುವಂಥ ವಾಕ್ಯವು ನಮ್ಮೊಬ್ಬೊಬ್ಬರಲ್ಲಿ, ನಮ್ಮ ಮನಗಳಲ್ಲಿ ಕರ್ತನೆ ಕೆಲಸ ಮಾಡಿ ನಾವು ಬದಲಾವಣೆಯನ್ನು ಹೊಂದಿದವರಾಗಿ ಜೀವಿಸುವಂತೆ ಸಹಾಯ ಮಾಡು. ನಾವು ನಿನ್ನ ವಾಕ್ಯವನ್ನು ಓದುವಂಥದ್ದಷ್ಟೇ ಅಲ್ಲ, ಕೇಳುವಂಥದ್ದಷ್ಟೇ ಅಲ್ಲ, ಅದರ ಹಾಗೆ ನಡೆಯುವಂಥದ್ದು ಭಾಳ ಪ್ರಾಮುಖ್ಯವಾಗಿದೆ. ಆದ್ದರಿಂದ ಕರ್ತನೆ, ವೀಕ್ಷಿಸಿರುವಂಥವರು ನಾವೆಲ್ಲರೂ ಸೇರಿ ಕರ್ತನೆ ನಿನ್ನನ್ನು ನಾವು ಹಿಂಬಾಲಿಸ್ತೇವಪ್ಪ. ಮಹಿಮೆ ನಿನಗುಂಟಾಗಲಿ. ಕರ್ತನೆ, ಈ ಸಮಯದಲ್ಲಿ ಇಂಥ ಒಂದು ಪ್ಯಾಂಡಮಿಕ್ ಸಮಯದಲ್ಲಿ ಕರ್ತನೆ, ಇವತ್ತು ಅನೇಕರಿಗೆ ಕೆಲಸ ಇಲ್ಲ, ಅರ್ಧ ಸಂಬಳಗಳಾಗೋಗಿದೆ, ಅನೇಕ ಪರಿಸ್ಥಿತಿಗಳಿಗೆ ಅವರು ಒಳಗಾಗಿದ್ದಾರೆ. ನೀನು ಅವರನ್ನು ಸಂಧಿಸು, ಒಬ್ಬೊಬ್ಬರನ್ನ ನಮ್ಮನ್ನು ಸಂಧಿಸು, ಬಲಪಡಿಸು, ಆಶೀರ್ವದಿಸು. ಕರ್ತನೆ, ಅನಾರೋಗ್ಯದಲ್ಲಿರುವವ್ರನ್ನ ಕರ್ತನೆ ನಿನ್ನ ಕೈ ಚಾಚಿ ಮುಟ್ಟಿ ಸ್ವಸ್ಥಪಡಿಸಬೇಕೆಂದು ಬೇಡಿಕೊಳ್ತೇನೆ. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ. ಪ್ರಾರ್ಥನೆ ಕೇಳಿದ್ದು ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೆ ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಯಲ್ಲಿ ನಾವು ಎದ್ದು ನಿಂತ್ಕೊಂಡ್ರೆ ಕರ್ತನಿಗೆ ನಾವು ಗೌರವಿಸ್ತೇವೆ. ಕರ್ತ ನಮ್ಮನ್ನು ಬಲಪಡಿಸಲಿ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಮಹಾಪ್ರೀತಿಯು, ಪರಿಶುದ್ಧಾತ್ಮನ ವಿಶೇಷವಾದ ಅನ್ಯೋನ್ಯತೆ, ಸಂತೈಸುವಿಕೆ, ಆತನ ಪ್ರೀತಿಯ ಫಲ, ಆತನ ಬಲ, ಆತನ ವರಗಳು ನಮ್ಮೆಲ್ಲರ ಮೇಲೆ ಕೇಳಿ ವೀಕ್ಷಿಸಿರುವಂಥ ಒಂದೊಂದು ಸಹೋದರ ಸಹೋದರಿ ಮಕ್ಕಳ ಸಂಗಡ ಮತ್ತು ಹೇಗೂ ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಏನೆಂದಿಗಿರಲಿ. ಆಮೇನ್.